ಟಾರ್ಗೆಟ್ ಮಾಡ್ಬೇಕಾದ್ರೆ ಅವ್ರಲ್ಲಿ ಕೂತ್ಕೊಂಡು ಎಲ್ಲೋ ಇರಾನಲ್ಲಿ ಮಾಡ್ತಾವ್ರೆ ಅಂದಾಗ ಅವ್ರಿಗೆ ಪರ್ಟಿಕ್ಯುಲರ್ ಪ್ಲೇಸ್ ಇಟ್ಟೇ ಮಾಡಬೇಕು ಅವರು ಮಿಸೈಲ್ ಕಳಿಸ್ಬೇಕಾದ್ರೆ. ಆ ಪ್ಲೇಸಲ್ಲಿ ಬುರ್ಜ್ ಖಲೀಫಾ ನಿಯರ್ ಬೈ ಬಿತ್ತು ಅಂದಾಗ ಸ್ಟಾರ್ಟ್ ಆಯ್ತು ಎಲ್ರಿಗೂ ಫಿಯರ್. ನಮ್ಮ ಹೋಟೆಲ್ ನಿಂತರೆ ನಮ್ಗೆ ಬುರ್ಜ್ ಖಲೀಫಾ ಎಲ್ಲ ಕಾಣಿಸೋದು ವ್ಯೂ ಇತ್ತು. ನಾನು ಆ್ಯಕ್ಚುಲಿ 19th ಫ್ಲೋರಲ್ಲಿದ್ದೆ ಕಾಣಿಸ್ತಾ ಇರೋದು ಅಲ್ಲೆಲ್ಲ. ಬಟ್ ಅಲ್ಲಿ ಜಸ್ಟ್ 2-3 ಕಿಲೋಮೀಟರ್ಸ್ ಮಿಸೈಲ್ ಎಲ್ಲ ಅಟ್ಯಾಕ್ ಆಯಿತು. ನಾವು ಟ್ರಾವೆಲ್ ರಿಟರ್ನ್ ಆಗುವಾಗ ಕೂಡ ನಾವು ಆನ್ ದಿ ವೇ ಬರ್ತಾ ಇರಬೇಕಾದ್ರೆ ತಾಜ್ ಇಲ್ಲಿ ನಾವು ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ನಾವು ರಿಟರ್ನ್ ಪುಜೇರಾ ಏರ್ಪೋರ್ಟಿಗೆ ಬರ್ತಾ ಇದ್ವಿ, ದುಬೈಲಿ ಇರಲಿಲ್ಲ ಅಂತ. ಅಲ್ಲಿ ನಾವು ಊಟಕ್ಕೆ ನಿಲ್ಲಿಸಿದಾಗ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಜಸ್ಟ್ ಒಂದು 300-400 ಮೀಟರ್ಸಲ್ಲಿ ಒಂದು ಮಿಸೈಲ್ ಬ್ಲಾಸ್ಟ್ ಆಗಿತ್ತು. ಕಾಸ್ಟ್ ಎಲ್ಲ ತುಂಬ ಏರ್ತಾವೆ, ಎಲ್ಲ ಕಾಸ್ಟು ಇರ್ತಾವೆ. ಈಗ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ ಹೋಟೆಲಲ್ಲಿ ಗ್ಯಾಸ್ ಸಪ್ಲೈ ಕೂಡ ಇಲ್ಲೇ ಪ್ರಾಬ್ಲಮ್ ಶುರು ಆಗಿದೆ. ಇವನ್ ನಾವು ಅಲ್ಲಿದ್ದು ಇದ್ದಾಗ ಕೂಡ ಚೆನ್ನೇಗೌಡರು ಹೇಳ್ತಾ ಇದ್ರು ಅವರೇ ಅಲ್ಲಿ ದೋಸೆ ಅವರಿಗೆ ಸಿಗಲಿಲ್ಲ ಅಂತೇಳಿ. ಬಿಕಾಸ್ ಅಲ್ಲಿ ಆಲ್ರೆಡಿ ಶಾರ್ಟೇಜ್ ಶುರು ಆಗಿತ್ತು ದುಬೈದಲ್ಲಿ, ಫುಡ್ ಶಾರ್ಟೇಜು ಶುರು ಆಗಿತ್ತು ಆಲ್ರೆಡಿ. ನಿಮ್ಮ ಕಂಪನಿ ಹೇಗೆ ತಯಾರಾಗ್ತಿದೆಯಾ ಅಂದರೆ ಈಗ ಅದರ ನಿಮ್ಮ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅದರ ಸಂಗ್ರಹಣೆ ಅದು ಇದು ಏನು ಹೆಚ್ಚಾಗುತ್ತಾ? ಅಲ್ಲ, ಅದು ಹಂಗೆ ನಾವು ಇದು ಮಾಡೋಕ್ಕಾಗಿಲ್ಲ. ಇಲ್ಲಿ ನಾವು ಸ್ಟಾಕ್ ಹಂಗಾರೆ ಮಾಡೋಕೆ ನಮಗೂ ಅದು ಒಂದು 8 ಪಂಪ್ ಸ್ವಂತ ಪಂಪು. ಬಟ್ ಅದೇನು ಒಂದು ದಿವಸಲ್ಲೇ ಖಾಲಿ ಆಗುತ್ತೆ. ಇಟ್ಸ್ ನಾಟ್ ನಮಗೆ ಬೇಕು ದಿನನಿತ್ಯ 2.5 ಲಕ್ಷ ಲೀಟ್ರ್ ಬೇಕು ನಮಗೆ ಡೈಲಿ ವೆಹಿಕಲಿಗೆ, ನಮ್ಮ ಟ್ರಕ್ಗಳಿಗೆ, ಬಸ್ಗಳಿಗೆ 2.5 ಲ್ಯಾಕ್ ಲೀಟ್ರ್ ಪರ್ ಡೇ ಬೇಕು ನಮಗೆ. ಓಕೆ. ಈ ಮತ್ತು ದೂರದೃಷ್ಟಿ ಹೇಳೋದಾದ್ರೆ ಏನು ಪರಿಣಾಮ ಬೀರ್ಬೋದು ಸರ್ ಮುಂದಕ್ಕೆ? ಇದು ಬೇಗ ಮುಗಿಲಿಲ್ಲ ಭಾಳಷ್ಟು ತೊಂದರೆಗಳಾಗ್ತವೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಆಲ್ರೆಡಿ ಹಿಂದೆ ಬೋರ್ಡ್ ನೋಡಿರ್ತೀರಿ. ಹೌದು ಗೆಳೆಯರೇ, ಮತ್ತೆ VRL ಕತೆಗೆ ಬಂದಿದ್ದೀನಿ. ಭಾಳ ಖುಷಿಯಾಗುತ್ತೆ, ಯಾಕೆಂದರೆ ಹೋದ ಎಪಿಸೋಡ್ಗಳನ್ನು ಎಲ್ಲವನ್ನು ನೋಡಿ ಹರಿಸಿ ಆಶೀರ್ವಾದ ಮಾಡಿದ್ದೀರಿ ಮತ್ತು ಇತಿಹಾಸ ಕೂಡ ತಿಳ್ಕೊಂಡಿದ್ದೀರಿ. VRL ಏನು ಕೆಲಸ ಮಾಡುತ್ತೆ ಅಂತ ಆಲ್ರೆಡಿ ಎಲ್ಲ ಸರಣಿಗಳಲ್ಲೇ ನೋಡಿರ್ತೀರಿ. ಈಗ ಭಾಳ ಕುತೂಹಲದ ಒಂದು ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಾನು ನಿಂತ್ಕೊಂಡಿದ್ದೀನಿ. ಭಾಳ ಕುತೂಹಲ ಇದೆ ನನಗಂತೂ. ಸೊ ನಿಮಗೂ ಅದೇ ಕುತೂಹಲ ಇರಲಿ. ಏನಂತ ಹೇಳಿದರೆ VRL ಸಂಸ್ಥೆ ಪ್ರತಿ ವರ್ಷ ಸಾಧಕರನ್ನು ಗುರುತಿಸುತ್ತೆ. ಎಲ್ಲೋ ಮರಿ ಕಾಯಿ ಥರ ಕೆಲಸ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಉತ್ತೇಜನ ಕೊಡುತ್ತೆ ಮತ್ತು ಅವಾರ್ಡನ್ನು ಕೊಡುತ್ತೆ. ದೇಶ ವಿದೇಶಗಳಲ್ಲಿ ಕರ್ಕೊಂಡೋಗಿ ಅವ್ರನ್ನ ಸನ್ಮಾನ ಕೂಡ ಮಾಡುತ್ತೆ. ಈ ಸರ್ತಿ ಕೂಡ ಅಂಥದ್ದೇ ಒಂದು ತಂಡ, 70 ಜನರ ತಂಡ ಇಲ್ಲಿಂದ ಹೊರಡುತ್ತೆ. ಇನ್ನು 15 ಕಿಲೋಮೀಟರ್ ದೂರದಲ್ಲಿ ಇರಾನ್ ದೇಶ ಕಾಣಿಸ್ತಾ ಇರುತ್ತೆ. ಅಲ್ಲಿ ಬಾಂಬ್ಗಳ ಸುರಿಮಳೆನೇ ಆಗುತ್ತೆ. ಮುಂದೇನಾಯಿತು ಅನ್ನೋದನ್ನು ಬನ್ನಿ ಈ ಕತೆ ಕೊನೆವರೆಗೆ ನೋಡಿ. ರೋಚಕವಾಗಿದೆ ಮತ್ತು ಅದ್ಭುತವಾಗಿದೆ. ಮೈ ನಡುಗೋಯ್ತು ನನಗಂತೂ ಕೇಳಿ. ಮೋಸ್ಟ್ಲಿ ನಿಮಗೆ ಅದೇ ಅನುಭವ ಆಗುತ್ತೆ ಅಂದ್ಕೊಂಡಿರ್ತೀನಿ. ಬನ್ನಿ, ಈ ಬಾಂಬಿನ ಕಥೆಗೆ ತಮಗೆ ಸ್ವಾಗತ. ಮತ್ತು ಒಳ್ಳೊಳ್ಳೆ ಸಾಧಕರಿದ್ದಾರೆ, ಕೇಳಿ. ಮನೆ ಮಂದಿ ಎಲ್ಲ ಕೂತ್ಕೊಂಡು ಕೇಳಿ. ತುಂಬ ಎಲ್ಲೋ ರಿಮೋಟ್ ಪ್ಲೇಸಿಂದ ಬಂದಿರತಕ್ಕಂಥ ಸಾಧಕರಿದ್ದಾರೆ, ಅವ್ರ ಕತೆ ಕೂಡ ಇದರಲ್ಲಿದೆ. ಬನ್ನಿ, ಏನಾಯಿತು ಈ 70 ಜನರ ತಂಡ, ಏನಾಯಿತು, ಬಾಂಬ್ ಬಿದ್ದ ಮೇಲೆ ಕೂಡ ಇವರು ಅಲ್ಲಿ ಪರಿಸ್ಥಿತಿಗಳು ಹೇಗಿತ್ತು, ವಾಪಸ್ ಬಂದ್ರಾ ಇಲ್ವಾ, ಅಲ್ಲಿ ಏನಿತ್ತು ಅನ್ನೋದನ್ನು ಎಲ್ಲ ವಿವರಗಳಗೊಂಡಂತೆ ಈ ಎಪಿಸೋಡ್ ಇದೆ. ತಮಗೆ ಮತ್ತೊಮ್ಮೆ VRL ಕತೆಗೆ ಮತ್ತು ಈ ಸಾಧಕರ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ. ಎಲ್ಲರಿಗೂ ನಮಸ್ತೆ. ಬದುಕಿನ ಬುತ್ತಿ ಅಂತ ಯೂಟ್ಯೂಬ್ ಚಾನಲ್ಲು ಸರ್ದು ಜರ್ನಿ ತೊಗೊಂಡು ಬಂದಿದ್ವಿ. ಮೋಸ್ಟ್ಲಿ ನೀವೆಲ್ಲ ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದು. ದೊಡ್ಡ ಅವಕಾಶ ಇವರು ಮಾಡಿಕೊಟ್ಟಿರೋದು. ನಾನು ಉತ್ತರ ಕರ್ನಾಟಕದ ಕಡೆದವನು, ಗದಗ ಹತ್ರ ಕಡಗಿನಾಳ್ ಅಂತ ಒಂದು ಸಣ್ಣ ಹಳ್ಳಿ ನಂದು. ಬಟ್ ಇಲ್ಲಿ ನಾನು ಇದನ್ನು ಶುರು ಮಾಡಿ 6 ವರ್ಷಗಳ ಕಾಲ ಆಯಿತು. ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ಅಂತ ನಮ್ಮದು. ಎಲ್ಲಿ ಎರೆಮರೆ ಕಾಯ್ತಾರ ಸಾಧನೆಗಳನ್ನ ಮಾಡ್ಕೊಂಡಿರ್ತಾರೋ ಅವ್ರನ್ನ ತರುವಂಥ ಕೆಲಸ ಮಾಡಿದ್ದೀವಿ. ಅದು ಫುಟ್ಪಾತಲ್ಲಿ ಬಾಳೆಹಣ್ಣು ಮಾರೋರಿಂದ ಹಿಡಿದು ದೊಡ್ಡ VRLವರೆಗೆ ನಮ್ಮ ಜರ್ನಿ ಇಲ್ಲಿವರೆಗೆ ಸಾಕ್ಕೊಂಡು ಬಂದಿದೆ. ಆ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ನಿಮ್ಮಂಥವರೇ ನಮ್ಮ ಚಾನಲ್ಗಳನ್ನ ನಡೆಸಿದ್ದು. ನೀವೇನು ಸಾಧಕರು ಇಲ್ಲಿ ಕೂತು ಇವತ್ತು ಮಾತಾಡ್ತಾ ಇದ್ದೀರಿ, ಆಮೇಲೆ ನಿಮ್ಮನ್ನೆಲ್ಲ ಗುರುತಿಸಿ ಇವರೇನು ಇವತ್ತು ಸನ್ಮಾನ ನಡೀತಾ ಇದೆ, ಎಲ್ಲವೂ ಆಗ್ತಿದೆ. ಹೀಗೆ ನಾವು ರಾಜ್ಯದ ಮೂಲೆಯಲ್ಲಿ ತಿರುಗಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ VRL ಹೆಮ್ಮೆ ಅಂತ ಯಾಕೆ ಉತ್ತರ ಕರ್ನಾಟಕದ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತ ಹೇಳಿದರೆ, ನಮಗೆ ಯಾವಾಗಲೂ ಉತ್ತರ ಕರ್ನಾಟಕ ಅಂದರೆ ಒಂದು ಸಿನಿಕಿತನ ಇದ್ದೇ ಇದೆ. ಅದು ಬರದ ನಾಡು, ಆ ಥರದ್ದೊಂದು ಹಣೆಪಟ್ಟಿ ಕಟ್ಟಿಬಿಟ್ಟಿದ್ದೀವಿ ನಾವು, ಹಿಂದುಳಿದದ್ದು ಅಂತ. ಅದನ್ನು ಏನಾದರೂ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು ಅಂತ ಅನ್ನೋದಾದರೆ ಅದನ್ನು VRL ಸೂಚಿಸಿ ನಾವು ಹೇಳ್ಬೋದು. ನಮ್ಮ ಕಡೆಯಲ್ಲವರು ಒಬ್ರು ಇದ್ದಾರಪ್ಪ VRL ಅಂತ ಒಂದು ಸಂಸ್ಥೆ ಅಂತ. ಹಾಗಾಗಿ ಅವರಿಗೆ ದೊಡ್ಡ ಅಭಿಮಾನಿ ಕೂಡ ನಾನು. ಅವರು ಇಡೀ ಜೀವನ ಕಥೆಯನ್ನು ನನಗೆ ತರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಮೋಸ್ಟ್ಲಿ ತಾವೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನಗೆ ನಮ್ಮ ಮ್ಯಾನೇಜರ್ ಮಾತಾಡ್ತಿದ್ರು,
ಒಂದು ದೊಡ್ಡ ಈ ಥರ ನಡೆದು ಹೋಯ್ತು ಸರ್ ಅಂತ ಕುತೂಹಲ ತಡಿಲಾರ್ದು ಓಡಿ ಬಂದೆ ನಾನು. ಯಾಕೆ ಅಂತ ಹೇಳಿದರೆ ಸರ್ ಆ ನಿಟ್ಟಿನಲ್ಲಿ ನಿಮ್ಮ ಜೊತೆಗಿದ್ದು ಒಡನಾಟ ಇದ್ದು ಎಲ್ಲಿ ಕೊನೆ ಗಳಿಗೆವರೆಗೆ ಕೂಡ ನಿಮಗೆ ಸಾಥ್ ಕೊಟ್ಟು ಅದನ್ನೇನು ಕಾಪಾಡಿಕೊಂಡು ನೀವು ಇಲ್ಲಿ ಕೂತಿದ್ದೀರಿ. ಇವತ್ತು ಆ ಕತೆ ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಚಿತ್ರೀಕರಣ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಈ ಸಪೋರ್ಟ್ ಸದಾ ಹೀಗೆ ಇರಲಿ ಸರ್. ನಿಮ್ಮ ಆಶೀರ್ವಾದ ಸರ್ ಹೀಗೆ ಮುಂದುವರಿತಾ ಇರಲಿ. ಇವರು ತುಂಬ ಚೆನ್ನಾಗಿ ಕವರೇಜ್ ಮಾಡಿದರು. ಒಂದು 6-7 ತಿಂಗಳ ಹಿಂದ್ಗಡೆ ನಮ್ಮ ಹೆಡ್ ಆಫೀಸು ನಮ್ಮ ಮನೆಗೆಲ್ಲ ಬಂದಿದ್ದರು ಸರ್, ಇಂಟರ್ವ್ಯೂ ಮಾಡಿದರು. ನಾನು ಒಂದು ಡಿಸೆಂಬರ್ 5-6 ತಾರೀಕು ಮೈಸೂರಾಗಿದ್ದೆ ನಾನು. ನಮ್ಮ ಟ್ರಾವೆಲ್ಸ್ ಆಫೀಸಿಗೆ ಹೋದೆ ನಾನು. ಟ್ರಾವೆಲ್ಸ್ ಆಫೀಸಿಗೆ ಹೋಗಿ ಅದು ಬೇಸ್ಮೆಂಟ್ ಟ್ರಾವೆಲ್ಸ್ ಆಫೀಸ್ ಅಂದ್ರೆ ಈಗ ನಮ್ಮ ಆನಂದ ಸರ್ಕಲ್ ಹೆಂಗೆ ಪೀಕ್ ನಿಮ್ಮ ಮೆಜೆಸ್ಟಿಕ್ ಹಂಗೆ ಆ ಥರ ಮಾರ್ಕೆಟ್. ಅಲ್ಲಿ ಬೇಸ್ಮೆಂಟ್ ಹೋಗಿ ನಾವು ವಾಪಸ್ ಬರೋದ್ರೊಳಗೆ ಇಬ್ಬರು ಟ್ರಾಫಿಕ್ ಪೊಲೀಸ್ ಬಂದು ನಿಂತಿದ್ರು. ಅವರು ನೀವು ಸಂಕೇಶ್ವರ ಹೌದು ಅಂತಂದು ನಾವು ಹಿಂಗೆ ಅಂಥೇಳಿ ಶೇಕ್ ಹ್ಯಾಂಡ್ ಮಾಡಿ ಎಲ್ಲ ಖುಷಿ ಆಯ್ತು ನೀವು ಭೇಟಿಯಾಗಿ ಅಂತ. ನೀವೆಲ್ಲಿ ನೋಡಿರಿ ಅಂತಂದ್ರೆ ನಾ ಅಫ್ಕೋರ್ಸ್ ಪೇಪರ್ ಇಬ್ಬರು ನೋಡ್ತೀವಿ, ಮೊನ್ನೆ ನಿಮ್ದು ಇಂಟರ್ವ್ಯೂ ನೋಡಿದ್ದೀವಿ ಅಂತ. ಯಾವ ಚಾನಲ್ ಒಳಗೆ ಅಂತೇಳಿ ಇವ್ರದ್ದು ಇದು ಹೇಳಿದ್ರು, ಯೂಟ್ಯೂಬ್ ಚಾನಲ್ ಹೇಳಿದ್ರು. ಮೊದಲನೇದಾಗಿ ಮಹಾರುದ್ರಪ್ಪ ಅವರು ಮತ್ತು ನಿಮ್ಮ ಏನು ಬದುಕಿನ ಬುತ್ತಿ ಚಾನಲ್ ತುಂಬ ಚೆನ್ನಾಗಿ ಕವರೇಜ್ಗಳನ್ನು ಮಾಡ್ತಾಯಿದ್ದಾರೆ, ಆರ್ಟಿಕಲ್ಸನ್ನು ಮಾಡ್ತಾಯಿದ್ದಾರೆ. ನಂದು ಕೂಡ ನೀವು ಇಂಟರ್ವ್ಯೂ ಮಾಡಿದ್ರಿ ಒಂದು 6 months ಬ್ಯಾಕ್. ತುಂಬ ಚೆನ್ನಾಗಿ ಭಾಳಷ್ಟು ಕಡೆ ಅದು ಜನರದ್ದು ಅಭಿಪ್ರಾಯ ಬಂತು. ಭಾಳಷ್ಟು ಕಡೆ ಅದನ್ನು ವ್ಯೂ ಕೂಡ ಮಾಡಿದ್ದಾರೆ. ನಾ ಆಗಲೇ ಹೇಳ್ತಾ ಇದ್ದೆ, ಮೈಸೂರಲ್ಲಿ ನನಗೆ ಇವ್ರು ಬಂದು ಟ್ರಾಫಿಕ್ ಪೊಲೀಸ್ ಅವ್ರು ಬಂದು ಶೇಕ್ ಹ್ಯಾಂಡ್ ಮಾಡಿ ಅವರು ಭೇಟಿಯಾಗಿ ಹೋದರು. ಅವ್ರು ಹೇಳಿದರು, ನಾವು ನಿಮ್ಮ ಚಾನಲ್ ನೋಡಿ ಹಿಂಗೆ ಅಲ್ಲಿ ಇಂಟರ್ವ್ಯೂ ನೋಡಿದ್ದೀವಿ ಅಂತೇಳಿ. ಖುಷಿ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ನಿಮ್ಮ ಏನು ಸಬ್ಸ್ಕ್ರೈಬರ್ ಬೇಸ್ ಏನಿದೆ ಅದಿನ್ನೂ 10 ಪಟ್ಟು ಹೆಚ್ಚಿಗೆ ಆಗಲಿ ಅಂತೇಳಿ ನಾನು ನಿಮಗೆ ನನ್ನ ಗುಡ್ ವಿಶಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ವರ್ಷ ನಮಗೆ ಗೊತ್ತಿದ್ದೆ ಸರ್, ಸಾಧಕರನ್ನು ಗುರುತಿಸಿ ಎಲ್ಲೋ ಎಲೆ ಮರೆ ಕಾಯ್ತಿರದ ಸಾಧಕರನ್ನು ಗುರುತಿಸಿ ನೀವು ಕರ್ಕೊಂಡೋಗಿ ಅವರಿಗೆ ಒಂದು ಉತ್ತೇಜನ ಕೊಡ್ತೀರಿ. ಒಂದು ದೊಡ್ಡ ಉತ್ತೇಜನ ಅದು ವರ್ಷ ಮಾಡ್ಕೊಂಡು ಬಂದಿದ್ದೀರಿ. ಸೊ ಈ ವರ್ಷವೂ ಅದೇ ಥರ ಇತ್ತು ಅಂದ್ಕೊಂಡಿದ್ದೀನಿ. ನಮಗಂತೂ ಭಾಳ ಆತಂಕ ಕೂಡ ಆಗಿತ್ತು. ನಾನು ಮ್ಯಾನೇಜರ್ ಹತ್ರ ಮಾತಾಡ್ತಿರುವಾಗ ಅದನ್ನು ಹೇಳ್ತಿದ್ರು ಅವರು. ನಮ್ಮ ಸರ್ನ ನಿಜಕ್ಕೂ ಯಾವ ಪದಗಳಲ್ಲಿ ವರ್ಣಿಸ್ಬೇಕು ಗೊತ್ತಾಗಲಿಲ್ಲ. ಅವ್ರು ಅಂದ್ಕೊಂಡಿದ್ದರೆ ಒಬ್ಬರೇ ಆರಾಮಾಗಿ ಬಂದು ಏನೋ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಬಟ್ ಅವ್ರ ಜೊತೆಗೆ ನಿಂತ್ಕೊಂಡು 70 ಜನನೂ ಸೇಫಾಗಿ ಕರ್ಕೊಂಡು ಬಂದು ನಮಗಿವತ್ತು ಮತ್ತೆ ಜೀವದಾನ ಅಂತ ಹೇಳ್ಬೋದು ಅಂತ ಹೇಳ್ತಿದ್ರು. ಸೊ ಅದ್ರ ಕುತೂಹಲ ನನಗೆ. ಹೇಗೆ ಅದು ಶುರುವಿನಿಂದ ಹೇಳಿ ಸರ್. ದೇವರ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಆಶೀರ್ವಾದ, ಮತ್ತೆಲ್ಲ ವೆಲ್ ವಿಷರ್ಸು, ನನ್ನ ಮಿಸಸ್ಸು, ನನ್ನ ಮಕ್ಕಳು, ಮತ್ತೆಲ್ಲ ನನ್ನ ಫ್ರೆಂಡ್ಸು, ಕಸಿನ್ಸ್, ಅದು ಎಷ್ಟು ಅಂದರೆ ಎಲ್ಲರೂ ಒಂದು ನಾವು ಗುಡ್ ವಿಶಸ್ಸು ದೇವರ ಆಶೀರ್ವಾದದಿಂದ ವಾಪಸ್ ನಾವು ಜೀವಂತ ಬರೋ ಒಂದು ಸಂಭಾವನೆ ಆಯಿತು. ಸೊ ಈಗ ನಾವು ವಿಜಯವಾಣಿ ಏನು ಅವಾರ್ಡ್ಸ್, ವಿಜಯರತ್ನ ಅವಾರ್ಡ್ಸ್ ಅಂತೇಳಿ ಸಾಧಕರಿಗೆ ನಾವು ಗುರುತಿಸಿ ಅವರು ಏನೋ ಒಂದು ಅಚೀವ್ಮೆಂಟ್ಸು, ಅವ್ರು ತಮ್ಮ ಬಿಸ್ನೆಸ್ಸು ಅಥವಾ ತಮ್ಮ ಪರ್ಸ್ನಲಲ್ಲಿರ್ಬೋದು ಅಥವಾ ಅವ್ರು ಏನೋ ಒಂದು ಮಾಡೋ ಒಂದು ಕಾರ್ಯದಲ್ಲಿ ಅವ್ರೇನೋ ಒಂದು ಅಚೀವ್ ಮಾಡಿರ್ತಾರೆ, ಅವರಿಗೆ ಒಂದು ಗುರುತಿಸಿ ನಾವು ಇದೊಂದು ಪ್ಲ್ಯಾಟ್ಫಾರ್ಮ್ ಥ್ರೂ ವಿಜಯವಾಣಿ. ಸೊ ಈಗ ನಾವು ಕಳೆದ 6 ತಿಂಗಳಿಂದ ಇದೇ ಸೇಮ್ ಅವಾರ್ಡ್ ಫಂಕ್ಷನ್ ನಾವು ಮಲೇಷ್ಯಾದಲ್ಲೇ ಮಾಡಿದ್ವಿ. ಅದು 4th ಎಡಿಷನ್. ಇದು 5th ಎಡಿಷನ್ ಅವಾರ್ಡ್ ಫಂಕ್ಷನ್ ನಾವು ದುಬೈದಲ್ಲಿ ಮಾಡಿದ್ವಿ. ಅದ್ರ ಜೊತೆಗೆ ಏನು ಮಾಡಿರ್ತೀವಿ, ಜಸ್ಟ್ ಬರೀ ಬಂದು ಅವಾರ್ಡ್ ತೊಗೊಂಡು ಹೋಗೋಕ್ಕಿಂತ ಒಂದು ಎಲ್ಲ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್, ಅವ್ರಿಗೂ ಒಂದು ಎಲ್ಲ. ಅದ್ರ ಜೊತೆಗೆ ಏನಾಗುತ್ತಂದ್ರೆ ಈ 27 ಸಾಧಕರು ಈಗ ನಾವು ದುಬೈ ಹೋದಾಗ 27 ಅವ್ರ ಜೊತೆಗೆ ಅವರ ಫ್ಯಾಮ್ಲಿ, ಅವರ ಅಣ್ಣತಮ್ಮರು ಅಥವಾ ಅವ್ರ ಮಕ್ಕಳು ಅಥವಾ ಅವರ ಏನೋ ಗಂಡ ಹೆಂಡತಿ ಹೀಗೆಲ್ಲ ಬಂದಿರ್ತಾರೆ, ಅಣ್ಣ ತಮ್ಮ ಇರ್ತಾರೆ. ಸೊ ಅಲ್ಲಿ ಒಂದು ಬಿಸ್ನೆಸ್ ಸರ್ಕಲ್ ಕೂಡ ಅವರಿಗೆ ಒಂದು 4-5 ದಿವಸ ಏನು ಅವರು ಒಟ್ಟಿಗೆ ಇರ್ತಾರೆ, ಅವರಿಗೊಂದು ಆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಅವ್ರವ್ರ ಬಿಸ್ನೆಸ್ಸಲ್ಲಿನೇ ಮತ್ತು ಅವರಿಗೂ ಅವ್ರಿಗೆ ಹೆಲ್ಪ್ ಆಗೋಂಗಿರ್ಬೇಕು, ಅವ್ರು ಇವ್ರಿಗೆ ಹೆಲ್ಪ್ ಆ ಒಂದು ಕೋಆರ್ಡಿನೇಷನ್ ಪ್ಲಸ್ ಎಲ್ಲ ಸೈಟ್ ಸೀಯಿಂಗು ಹಿಂಗೆಲ್ಲ ಆಗುತ್ತೆ ಅಂತೇಳಿ ನಾವೊಂದು ಆ ಒಂದು ನಮ್ಮದು ಪ್ಲ್ಯಾನಿಂಗ್. 25th ಫೆಬ್ರವರಿ ಬುಧವಾರ ನಮ್ಮ ಟೀಮ್ ಅರುಣ್ ಅವರು ಮತ್ತು ಟೀಮ್ ಎಲ್ಲ ಒಂದು
ಕರ್ಕೊಂಡು ಹೋದ್ರು, ಟೀಮಿಗೆ ಕರ್ಕೊಂಡು ಒಂದು 68 ಜನಕ್ಕೆ ಕರ್ಕೊಂಡು ದುಬೈಗೆ ಹೋದರು. ಓಕೆ, ಅದಕ್ಕೆ ಒಂದು ಸಣ್ಣ ಪ್ರಶ್ನೆ ಅದಕ್ಕಿಂತ ಇದು ಹೇಗೆ ಗುರುತಿಸ್ತೀರಿ ಸರ್ ಈ ಸಾಧಕರನ್ನ? ಯಾಕಂದರೆ ಇಷ್ಟು ಮೂಲೆ ಇಲ್ಲಿರೋರನ್ನ ಗುರುತಿಸ್ತೀರಿ ಯಾವುದು? ನಾನು ಚೆನ್ನೇಗೌಡ, ವಿಜಯವಾಣಿ ಪ್ರಧಾನ ಸಂಪಾದಕ. ಸೊ ಕಳೆದ 15 ವರ್ಷದಿಂದ ವಿಜಯವಾಣಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ಸೆರೆಮನಿ ನಮ್ಮದು ಕಳೆದ 28ನೇ ತಾರೀಕು ದುಬೈನಲ್ಲಿ ಆಯಿತು. MD ಅವ್ರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದು. MD ಡಾಕ್ಟರ್ ಆನಂದ್ ಸಂಕೇಶ್ವರ್ ಅವರು. ಈ ಎಲೆಮರೆ ಕಾಯ್ತರ ಇರ್ತಕ್ಕಂಥ ಸಾಧಕರನ್ನ ಹೇಗೆ ಗುರುತಿಸ್ತೀರಿ? ಹೇಗೆ ಈ ತಂಡ ಕೆಲಸ ಮಾಡುತ್ತೆ ಸರ್? ಇದು ನಮ್ಮ 5ನೇ ಇದ್ರದ್ದು ಕಾರ್ಯಕ್ರಮ. ನಾವು ಕರ್ನಾಟಕದಲ್ಲಿ 3 ಅವಾರ್ಡ್ ಸೆರೆಮನಿ ಮಾಡಿದ್ದೀವಿ. ಕಳೆದ ವರ್ಷ ಮಲೇಷ್ಯಾದಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ಕಾರ್ಯಕ್ರಮ ಆಯಿತು. ಸೊ ಇದು 2ನೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮ. ಅಂದರೆ ಕರ್ನಾಟಕದಲ್ಲಿ ಗುರುತಿಸ್ಕೊಂಡು ಮೀನ್ಸು ಅವ್ರ ಪಾಡಿಗೆ ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಅದು ಶಿಕ್ಷಣ ಇರ್ಬೋದು, ಉದ್ಯಮ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಎಲೆಮರೆ ಕಾಯಿ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸಾಧಕರಾಗಿರ್ತಾರೆ ಅವರೆಲ್ಲ. ಸಣ್ಣ ಇದಿಲ್ದೇನೆ, ಏನು ಯಾವುದೇ ರೀತಿಯ ಆಸರೆ ಇಲ್ದೇನೆ ಅಂತ ಬಂದು ಸಕ್ಸಸ್ ಆಗಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂಥ ಜನ ಕೂಡ ಇದರಲ್ಲಿ ಆಯ್ಕೆ ಆಗಿದ್ದಾರೆ. ಸೊ ಅಂದರೆ ನಾವು ಎಲ್ಲ ನೋಡಿದವ್ರಿಗೆಲ್ಲ ಇದನ್ನು ಕೊಡಬೇಕು, ಸಾಧಕರಿಗೆಲ್ಲ ಪ್ರಶಸ್ತಿ ಕೊಡಬೇಕು ಅನ್ನೋದಲ್ಲ. ಸಾಧಕರು ತುಂಬ ಜನ ಇದ್ದಾರೆ ನಮ್ಮ ನಡುವೆ. ಅವ್ರನ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ಸೆಕ್ಟರ್ನಲ್ಲಿ ಎಲ್ಲರೂ ಗುರುತಿಸ್ತಾರೆ. ನಾವು ಗುರುತಿಸಿದ್ದು ಐಡೆಂಟಿಫೈ ಆಗದೆ ಇರುವಂಥವ್ರನ್ನ. ಸೊ ಐಡೆಂಟಿಫೈ ಆಗದೆ ಇರುವಂಥವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಟ್ಟಾಗ ಸಿಗುವಂಥ ತೃಪ್ತಿ ಬೇರೆ. ಅದು ವಿಜಯವಾಣಿ ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಡಾಕ್ಟರ್ ವಿಜಯ ಸಂಕೇಶ್ವರ ಅವರು ಮತ್ತು ಡಾಕ್ಟರ್ ಆನಂದ್ ಸಂಕೇಶ್ವರ ಅವರು ಪ್ರತಿ ಪ್ರಶಸ್ತಿ ಆಯ್ಕೆ ವಿಚಾರದಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಸೊ ಯಾವುದೇ ರೀತಿಯ ಇದಕ್ಕೆ ರಾಜಿ ಆಗದೇನೆ ಸೊ ಅರ್ಹರಿಗೆ ಪ್ರಶಸ್ತಿ ಸಿಗಬೇಕು ಅನ್ನೋದು ಅವ್ರ ಒಟ್ಟಾರೆ ಉದ್ದೇಶ. ಆ ಉದ್ದೇಶವನ್ನು ವಿಜಯವಾಣಿಯ ಸಂಪಾದಕೀಯ ಮತ್ತು ಮಾರ್ಕೆಟಿಂಗ್ ಟೀಮ್ ಎರಡೂ ಕೂಡ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಯಶಸ್ವಿ ಆಗ್ತಾ ಇದ್ದೀವಿ. ಮಾನದಂಡ ಅಂತ ಏನು ಇಟ್ಕೋತೀರಿ ಸರ್? ಮಾನದಂಡ ಅಂತಂದರೆ ಪರ್ಟಿಕ್ಯುಲರ್ ಆಗಿ ನಾವು ಯಾವುದೋ ಅಪ್ಲಿಕೇಶನ್ ಹಾಕಿ ಅಂತ ಯಾರನ್ನೂ ಕೇಳಲ್ಲ. ನಾವೇ ಐಡೆಂಟಿಫೈ ಮಾಡ್ತೀವಿ. ಯಾಕೆಂದರೆ ತಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ವಿಜಯವಾಣಿ ನಂಬರ್ 1 ದಿನಪತ್ರಿಕೆ. ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳಿದ್ದಾರೆ. ಹೋಬಳಿನಲ್ಲಿ ವರದಿಗಾರರಿದ್ದಾರೆ, ತಾಲೂಕಿನಲ್ಲಿ ವರದಿಗಾರರಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ವರದಿಗಾರರಿದ್ದಾರೆ. ನಮ್ದು 10 ಆವೃತ್ತಿ ಇದೆ ವಿಜಯವಾಣಿ. 10 ಆವೃತ್ತಿಗಳಲ್ಲಿ ರೆಸಿಡೆಂಟ್ ಎಡಿಟರ್ಸ್ ಇದ್ದಾರೆ. ನಮ್ಮದೇ ಆದಂಥ ಒಂದು ಟೀಮ್ ಇದೆ. ಸೊ ನಾವು ಸೆಲೆಕ್ಷನ್ ಪ್ರೊಸೀಜರ್ ಹೆಂಗೆ ಅಂತಂದರೆ, ಯಾರಿಗೂ ಮಾಹಿತಿ ಇಲ್ಲದೇ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಲಿಸ್ಟ್ ಮಾಡ್ಕೊಂಡಿರ್ತೀವಿ. ಆ ಲಿಸ್ಟಲ್ಲಿ ನಾವು ಪ್ರಶಸ್ತಿ ಪುರಸ್ಕೃತರನ್ನ ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮುಂದೆ 28ಕ್ಕೆ ಅವಾರ್ಡ್ ಫಂಕ್ಷನ್ ಶನಿವಾರ. ಅವತ್ತಿನ ದಿವಸನ ಎಲ್ಲರೂ ಬೆಳಿಗ್ಗೆ ಅಷ್ಟು ನಮ್ಮ ಕಂಪ್ಲೀಟ್ ಟೀಮ್ ಒಂದು 69 ಜನ, ನಾನು ಹಿಡಿದು 70, ನಾನು ಬಿಟ್ಟು ಎಲ್ಲ ಇದಕ್ಕೆ ಹೋಗಿ ಬಂದರು. ಬುರ್ಜ್ ಖಲೀಫಾ 175 ಫ್ಲೋರ್. ಬೆಳಿಗ್ಗೆ ಎಲ್ಲ ಅಲ್ಲಿ ಹೋಗಿ ನೋಡಿ ಬಂದರು ಶನಿವಾರ. ಮುಂದೆ ಮಧ್ಯಾಹ್ನ ಒಂದು 5 ಗಂಟೆಗೆ ಬಿಸ್ನೆಸ್ ಟಾಕ್ ಅಂತೇಳಿ ಒಂದು ಪ್ರೋಗ್ರಾಮ್. ಸೊ ಇವರು CA ಏನಿದ್ರು ಚಾರ್ಟರ್ಡ್ ಅಕೌಂಟೆಂಟ್ ಅವರು ಮತ್ತು ಅಲ್ಲಿ ಒಬ್ಬರು ಶಶಿಧರ್ ಅವರು ಕೂಡ ತುಂಬ ಒಂದು ಸಪೋರ್ಟ್ ಮಾಡಿದರು. ಅವರು ಅಲ್ಲಿ 20 ವರ್ಷ ಆಯ್ತು ದುಬೈಗೆ ಹೋಗಿ. ಅವರು ಆ ಪ್ಲ್ಯಾಟ್ಫಾರ್ಮಲ್ಲಿದ್ದರು. ಅದರ ಗಲ್ಫ್ ಏನಿದೆ ಅಂದ್ರೆ ಇಟ್ಸ್ ಎ ಗೇಟ್ವೇ ಟು ದ ಎಂಟೈರ್ ವರ್ಲ್ಡ್. ಯುರೋಪ್ ಮತ್ತು ಅಮೇರಿಕಾ ರೀಚ್ ಆಗ್ಬೇಕಂದ್ರೆ ಭಾಳಷ್ಟು ಜನ ಗಲ್ಫಲ್ಲೇ ಇದು ಮಾಡ್ತಾರೆ. ಅವ್ರದ್ದು ಒಂದು ಈಗ ಬೆಂಗಳೂರು ಆಫೀಸು, ದುಬೈ ಆಫೀಸು, ಮುಂಬೈ ಆಫೀಸು, ದುಬೈ ಆಫೀಸು, ಹಿಂಗೆ. ಸೊ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅದು ಒಂದು ಗೇಟ್ವೇ ಅಂತಂತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಅವರು ಪ್ರೆಸೆಂಟೇಷನ್ ಕೊಟ್ಟರು. ನಮ್ಮ ಸಾಧಕರಿಗೆ ಅವಾರ್ಡ್ ವಿನ್ನರ್ಸ್ ಎಲ್ಲರೂ ಬಂದಿದ್ದರು. ಅದಕ್ಕೆ 5 ಗಂಟೆಗೆ ಶುರು ಆಯಿತು ಕಾರ್ಯಕ್ರಮ. ಸೊ ಹಾಗೆ 6:30 ಮುಗೀತು, ಹೈ ಟೀ ಆಯಿತು. ಆಮೇಲೆ ಅವಾರ್ಡ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಅವಾರ್ಡೆಲ್ಲ ಕೊಡ್ತಾಯಿದ್ವಿ. ಕೊಡೋ ಮುಂದೆ ನನಗೆ ಸ್ಟೇಜ್ ಮೇಲೇನ ನಮ್ಮ ಜೇಮ್ಸ್ ಮ್ಯಾಥ್ಯೂ ಅವರು ತೋರಿಸಿದ್ರು. ಅವ್ರು ವಾಟ್ಸಪ್ ಬಂದುಬಿಟ್ಟಿತ್ತು ಅವ್ರಿಗೆ. ಹಿಂಗೆ ಇಲ್ಲೇ ಬುರ್ಜ್ ಖಲೀಫಾನ ಅಟ್ಯಾಕ್ ಮಾಡ್ಯಾರ, ಅದು ಮಿಸೈಲ್ ಥ್ರೂ ಡ್ರೋನ್ ಅದನ್ನು ಅವರು ಇದು ಮಾಡಿದ್ದಾರೆ, ಇಂಟರ್ಸೆಪ್ಟ್ ಮಾಡಿದ್ದಾರೆ, ಅದನ್ನು ಡಿಫ್ಯೂಸ್ ಮಾಡಿದ್ದಾರೆ. ಸೊ ಕ್ವೈಟ್ ಟೆನ್ಷನ್ ಗೋಯಿಂಗ್ ಆನ್ ಸರ್ ಅಂತ ತಮ್ಮ ಯಾರಿಗಾದ್ರೂ ಶಾಕ್ ಅಲ್ಲ ಅದು. ಹೌದು, ಹಿಂಗೆ ವಾರೆಲ್ಲ ಕೆಲವು ಗಂಟೆಗಳ ಹಿಂದೆ ಸಡನ್ ಈ ಥರ. ಆಮೇಲೆ ಆಯ್ತು ಅಂತೇಳಿ ಎಲ್ಲ ನಮ್ದು ಒಂದು 100 ಜನ ಇದ್ರು ಹಾಲಲ್ಲಿ. ಫಂಕ್ಷನ್ ನಡೆದಿತ್ತು. ಹಾಗೆ ಮುಗೀತು, ಫಂಕ್ಷನ್ ಸಕ್ಸಸ್ಫುಲ್ ಆಗಿ ಮುಗೀತು. ಆಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲರೂ ವಾಟ್ಸಪ್ಪಿಗೆ ಬಂದ್ಬಿಡ್ತು ಮೆಸೇಜು,
ಯಾರೋ ಬೆಂಗಳೂರು, ಯಾರೋ ಹುಬ್ಳಿ, ಮಂಗಳೂರು ಎಲ್ಲ ಏನು ಅವ್ರ ಫ್ಯಾಮಿಲಿ ಮೆಂಬರ್ಸು ಟಿ ವಿಯಲ್ಲಿ ಎಕ್ದಮ್ ಇಲ್ಲೆಲ್ಲ ಚಾನಲ್ಸ್ಗಳಲ್ಲಿ ತೋರ್ಸಕತ್ತರು. ಅದು ಕನ್ನಡ ಚಾನಲ್ ಇರ್ಬೋದು, ಹಿಂದಿ, ಇಂಗ್ಲೀಷ್ ಚಾನಲ್ಸು. ಹೀಗೆ ವಾರ್ ಶುರು ಆಗಿದೆ, ಯುದ್ಧ ಸ್ಟಾರ್ಟ್ ಆಗಿತ್ತು ಅಂತೇಳಿ ಎಲ್ಲರೂ ಒಂದು ಪ್ಯಾನಿಕ್ ಸಿಚುವೇಶನ್ ಶುರು ಆಗಿಬಿಡ್ತು. ಅಂದರೂ ಅದರಲ್ಲಿನೇ ನಮ್ಮದು ಅವಾರ್ಡ್ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಆಮೇಲೆ ಎಲ್ಲ ಡಿನ್ನರ್ ಆಯಿತು, ಎಲ್ಲ ಮುಗೀತು. ರಾತ್ರಿ 1 ಗಂಟೆ ಸುಮಾರಿಗೆ ನಮ್ಮ ಮೊಬೈಲ್, ನಾರ್ಮಲ್ ಮೊಬೈಲ್ ನೀವು ಜಸ್ಟ್ ಹಿಡ್ಕೊಂಡಿದ್ರು, ಅದು ನೀವು ವೈಬ್ರೇಷನ್ ಇಡಲಿಲ್ಲ ಅಂದ್ರೂ ಜೋರು ಅದು ಶೇಕ್ ಆಗುತ್ತೆ, ಮೊಬೈಲ ವೈಬ್ರೇಟ್ ಆಗುತ್ತೆ. ಅಂದ್ರೆ ಮೇಲೆ ಒಂದು ಇದು ಇರುತ್ತೆ ಉರ್ದುವಲ್ಲಿ, ಕೆಳಗೆ ಇಂಗ್ಲೀಷಲ್ಲಿ ಒಂದು ಆರ್ಟಿಕಲ್. ನೀವು ಒಳಗಡೆ ಹೋಗಿ ರೋಡ್ ಮೇಲೆ ಇರಬೇಡ್ರಿ, ಬಿಲ್ಡಿಂಗು ಈ ಥರ ಅಟ್ಯಾಕ್ ನಡೆದಿದೆ, ಬಿ ಕೇರ್ಫುಲ್ಲು, ವಾರ್ ಸಿಚುವೇಶನ್ನು, ಹೀಗೆಲ್ಲ ಬಾಂಬ್ ಬ್ಲಾಸ್ಟ್ ಆಕ್ಕವು, ಮಿಸೈಲ್ ಬರ್ತಾವೆ, ಬಿ ಕೇರ್ಫುಲ್ ಅಂತೇಳಿ ಒಂದು ಮೆಸೇಜು. ಅದನ್ನು ನೋಡಿ ನಮ್ಮ ಎಲ್ಲ ಬಂದಂಥ ಏನು ಸಾಧಕರಿದ್ದರು, ಏನು ಫ್ಯಾಮಿಲಿ ಮೆಂಬರ್ಸ್, ಪರ್ಟಿಕ್ಯುಲರ್ಲಿ ಲೇಡೀಸ್, ಅವರೆಲ್ಲ ಕೆಳಗೆ ರಿಸೆಪ್ಷನ್ ಬಂದು ಎಲ್ಲ ಸ್ವಲ್ಪ ಎಲ್ಲ ಇಮೋಷ್ನಲ್ ಆಗಿ ಅಳಾಕತ್ಬಿಟ್ರು. ಯಾರಿಗೂ ಗೊತ್ತೇ ಇಲ್ಲ ಈ ಥರ ಸಿಚುವೇಶನ್. ಆಮೇಲೆ ನೆಕ್ಸ್ಟ್ ಡೇ ಅದು ಸಂಡೇ ಇನ್ನೂ ಜೋರಾಗಿಬಿಡುತ್ತೆ. ಆಮೇಲೆ ಅಲ್ಲಿ ಫ್ಯೂಚರ್ ಮ್ಯೂಸಿಯಂ ಅಂತಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಯೂಚರ್ ಮ್ಯೂಸಿಯಮ್, ಶೇಖ್ ಜಾಯದ್ ರೋಡಲ್ಲಿ. ಎಕ್ಸಾಕ್ಟ್ಲಿ ಅದರ ಆಚೆ ನಮ್ಮ ಹೋಟೆಲ್, ನಂದು ರೂಮ್ ಕಟನ್ ತೆಗೆದ್ರೆ ಅಲ್ಲಿ ಕಾಣ್ತಿತ್ತು. ಸೊ ಅದನ್ನು ನಾನು ಬೆಳಿಗ್ಗೆ 8:30 ನಾನು ಕೆಲಸ ಮಾಡ್ತಾಯಿದ್ದೆ, ಜೋರು ಆವಾಜ್ ಆಯ್ತು, ಸೌಂಡ್. ಅಲ್ಲಿಂದ ನಮ್ಮ ಹೋಟೆಲಿಂದ ಒಂದು 7 ಕಿಲೋಮೀಟ್ರ್ ದುಬೈ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಜೋರು ಆವಾಜ್ ಆಯ್ತು. ನಮ್ಮ ಟೀಮ್ ಕೇಳಿದ್ನೆ, ಇಲ್ಲ ಸರ್ ಏನಿಲ್ಲ, ನಥಿಂಗ್ ಅಂತಂತ. ಅರ್ಧ ತಾಸು ಬಿಟ್ಟು ಅಂದ್ರೆ ಅಲ್ಲಿ 9 ಗಂಟೆ, ಇಲ್ಲಿ 10:30 ಆಗಿತ್ತು. ಇವರು ನಮ್ಮ ಡಿಜಿಟಲ್ ಎಡಿಟರ್ ಸಿದ್ದು ಅವ್ರದ್ದು ಫೋನ್ ಬಂತು, ಅಲ್ಲಿ ಹಿಂಗೆ ದುಬೈ ಏರ್ಪೋರ್ಟಲ್ಲಿ ಅಟ್ಯಾಕ್ ಆಗೈತಿ, ಬಾಂಬ್ ಬ್ಲಾಸ್ಟ್ ಆಗ್ಯಾವ. ನಾವಿದ್ದಿದ್ದು ಜಾಗ ನಮ್ಮ ವೇರಲ್ ಸಂಸ್ಥೆಯವರು ಆರ್ಟ್ ಆಫ್ ಸಿಟಿಲಿ ಕೊಟ್ಟಿದ್ದು ರೂಮು. ಎದುರುಗಡೆ ಒಂದು ಮ್ಯೂಸಿಯಂ, ಅದು ಫ್ಯೂಚರ್ ಮ್ಯೂಸಿಯಂ ಅಂತೇಳಿ, ಅದು ದುಬೈಗೆ ಬೆಸ್ಟ್. ಬುರ್ಜ್ ಖಲೀಫಾ ಬಿಟ್ರೆ ಸೆಕೆಂಡ್ ಪಾಪ್ಯುಲರ್ ಪ್ಲೇಸ್ ಅದು. ಫಸ್ಟ್ ಪ್ಲೇಸ್ ಅದು ಬುರ್ಜ್ ಖಲೀಫಾ, ಸೆಕೆಂಡ್ ಪಾಪ್ಯುಲರ್ ಪ್ಲೇಸ್ ಇದು. ಅದ್ರ ಎದುರುಗಡೆ ಹೋಟೆಲ್ ಡೌನ್ ಟೌನ್ ಅಂತೇಳಿ ಏರಿಯಾ ಹೆಸರು, ಅಲ್ಲಿ ಮಿಲಿಯನಿಯಂ ಪ್ಲಾಜಾ ಅಂತ ರೂಮ್ ಕೊಟ್ಟಿದ್ರು. ನಾನು ನೋಡಿದಂಗೆ ಅಷ್ಟು ಕನ್ವೆಂಟೆಡ್ ಆ ಟೈಮಲ್ಲಿ ನಮ್ಗೆ ಸಿಕ್ಕಿದ್ದು ಪುಣ್ಯ. ಬಟ್ ಆ ರೂಮು ನಮ್ಗೇನು ಅಂದ್ಕೊಂಡು ಹೋಗಿದ್ದು 5 ಸ್ಟಾರ್ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿತ್ತು. ಬಾಂಬ್ ಬ್ಲಾಸ್ಟ್ ಆದಮೇಲೆ ಈ ಜಾಗದಲ್ಲಿ ಯಾಕೆ ರೂಮ್ ಕೊಟ್ಟು ಅನ್ನೋ ಭಯನೂ ಶುರುವಾಗಿತ್ತು ಎಲ್ರಿಗೂ. ಯಾಕೆಂದರೆ ಟಾರ್ಗೆಟ್ ಮಾಡ್ಬೇಕಾದ್ರೆ ಅವ್ರು ಅಲ್ಲಿ ಕೂತ್ಕೊಂಡು ಎಲ್ಲೋ ಇರಾನಲ್ಲಿ ಮಾಡ್ತಾವ್ರೆ ಅಂದಾಗ ಅವ್ರಿಗೆ ಪರ್ಟಿಕ್ಯುಲರ್ ಪ್ಲೇಸ್ ಇಟ್ಟೇ ಮಾಡಬೇಕು ಅವರು. ಮಿಸೈಲ್ ಕಳಿಸ್ಬೇಕಾರೆ ಆ ಪ್ಲೇಸಲ್ಲಿ ಬುರ್ಜ್ ಖಲೀಫಾ ನಿಯರ್ ಬೈ ಬಿತ್ತು ಅಂದಾಗ ಸ್ಟಾರ್ಟ್ ಆಯ್ತು ಎಲ್ರಿಗೂ ಫಿಯರು, ಎಲ್ಲ ಪ್ಯಾನಿಕ್ ಆದರು. ಅಲ್ಲಿಂದ ಭಯ ಅನ್ನೋದು ನೋಡಿದ್ದು ನಾವು ಅಲ್ಲಿ. ಅಲ್ಲಿಂದ ಇರಾನ್ಗೆ ಎಷ್ಟು ಕಿಲೋಮೀಟರ್ ಇತ್ತು ಸರ್? ನಾವು ಫ್ಲೈಟ್ ಹತ್ತಿದ ಜಾಗದಿಂದ ಒಂದು 15 ಕಿಲೋಮೀಟರ್ ಇರ್ತಿತ್ತು. ಫಿಜರಾಯಿಂದ ಹತ್ತಿದ್ದು ನಾವು ಫ್ಲೈಟ್ ಲಾಸ್ಟ್ ಫ್ಲೈಟ್ ಹತ್ತಿದಾಗ. ಬಟ್ ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ನನಗೆ ಅಷ್ಟು ಕರೆಕ್ಟಾಗಿ ನೋಡಿಲ್ಲ, ಒಂದು 200 ಕಿಲೋಮೀಟರ್ ಇರ್ಬೋದು ಇಲ್ಲಿ ದುಬೈಗೆ. ಬಟ್ ನಾವು ಫ್ಲೈಟ್ ಹತ್ತಕ್ಕೆ ಹೋಗಿದ್ದಾಗ ಒಂದು 15 ಕಿಲೋಮೀಟರ್ ಅಷ್ಟೇ. ಅಲ್ಲಿ ಕೇಳ್ದೆ ನಾವು ಬ್ಲಾಸ್ಟ್ ಆದಾಗ ಲೈವಲ್ಲಿದ್ದೆ, ಅದ್ರ ವಿಡಿಯೋನೂ ಐತೆ. ಫ್ಲೈಟ್ ಫ್ಲೈ ಆದಾಗ ಉರಿತಾ ಇರೋ ಬೆಂಕಿನೂ ಗ್ರೂಪಲ್ಲೇ ಹಾಕಿದ್ದಾರೆ, ಅದು ವಿಡಿಯೋ ಮಾಡಿ ಪುರುಷೋತ್ತಮರೇ ವಿಡಿಯೋ ಮಾಡಿದ್ದು. ಎಲ್ಲರಿಗೂ ಅಡ್ರೆಸ್ ಮಾಡಿ ಮಾತಾಡಿದೆ, ಯಾರೂ ನೀವು ಹೆದರೋ ಕಾರಣ ಇಲ್ಲ. ಅದು ಯಾಕಂದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗತ್ತೆ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ರು ಎಮಿರೇಟ್ಸ್. 1 ಡೇ 2 ಡೇ ಆಗುತ್ತೆ ಅಂತೇಳಿ. ಸೊ ಅದು ಏನೋ ಆಗಲಿ, ಅದೆಷ್ಟು ಇದು ನೀವು ಯಾರೂ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಮ್ಮ ಎಲ್ಲ ಟೀಮ್ ಮೆಂಬರ್ಸು, ಅವಾರ್ಡ್ ವಿನ್ನರ್ಸು, ಅವ್ರ ಫ್ಯಾಮಿಲಿ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್. ಯಾಕಂದ್ರೆ ನಾವು ಕರ್ಕೊಂಡು ಹೋಗಿ ಅಂದಮೇಲೆ ನಾವು ಒಂದು ಹ್ಯುಮ್ಯಾನಿಟಿ, ಮನುಷ್ಯತ್ವದ್ದು, ನಾವು ನಥಿಂಗ್ ಡೂಯಿಂಗ್, ನೀವೇನು ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ವಿ ವಿಲ್ ಟೇಕ್ ಕೇರ್. ನಾನು ಮತ್ತು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ನಿಮ್ಗೆ ವಿ ಆರ್ ವಿತ್ ಯು ಅಂತ ಹೇಳಿದ್ವಿ. ಮುಂದೆ ಊಟ ಮಾಡ್ಕೊಂಡು ಬಂದ್ವಿ ವಾಪಸ್ 4 ಗಂಟೆಗೆ. ಅದು ಸಂಡೇ. ಆಮೇಲೆ ಸೋಮವಾರ ಹಿಂಗೆ ನಡೀತು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 2, 3, 4, 5 4 ದಿವಸನೂ ಕಂಟಿನ್ಯೂಸ್. ಬೆಳಿಗ್ಗೆ 9:15 ಶುರು ಆದ್ರೆ 1:15 ತನಕ ಎಲ್ಲರೂ ನಮ್ಮ ಟೀಮ್ ಅಂದ್ರೆ ಒಂದು 4-5 ಜನ ಕೋರ್. ಅದರೊಳಗೆ ನಾನು, ಅರುಣ್ ಅವರು, ಚೆನ್ನೇಗೌಡರು, ಶಿವಾಜಿಯವರು ಮತ್ತು ಪುರುಷೋತ್ತಮ, ಆಮೇಲೆ ನವನೀತ್ ಅಂದ್ರೆ ನಮ್ಮ ಎಲ್ಲ ಟಿಕೆಟ್ಸ್ ಎಲ್ಲ ಬುಕ್ಕಿಂಗು, ಹೋಟೆಲ್ ಬುಕ್ಕಿಂಗ್ ಎಲ್ಲ ಅವರೇ ಮಾಡೋದು. ಕಲ್ಕತ್ತಾ ಕಾನ್ಕಾಲ್ ಇವ್ರನ್ನ ಯಾರನ್ನ ಹೆಂಗೆ ಇದು ಮಾಡಬೇಕು, ಹೆಂಗೆ ಒಟ್ಟು ಇಲ್ಲಿಂದ ತೆಗಿಬೇಕಂತೇಳಿ ಅದು ಒಬ್ಬೊಬ್ಬರು ಇಂಪಾರ್ಟೆಂಟ್. ಸೊ ಅದ್ರೊಳಗೆ ಸೋಮವಾರ 4 ಜನ
ಕಲಾಶಂಕರ್ ಅವ್ರ ಫ್ಯಾಮಿಲಿ 4 ಜನ ಬಂದ್ಬಿಟ್ರು ಎಮಿರೇಟ್ಸಿಗೆ. ನಾನು ಮಂಡ್ಯ ಹೋಗಬೇಕಾಗಿದೆ. ನಮ್ಮ ತಾಯಿ ICUಯಿಂದ ಬಂದಿದ್ದರು. ನಾನು ಹೇಳಿದೆ ಅವರಿಗೆ, ಅರುಣ್ ಇವರಿಗೆ VP ಅವರಿಗೆ ಮತ್ತು ನವನೀತ್ ಇವರಿಗೆಲ್ಲ, ಸರ್ ನೀವು ಯಾರಿಗೂ ಇನ್ಫಾರ್ಮ್ ಮಾಡಬೇಡಿ, ನೀವು ಎಮಿರೇಟ್ಸಲ್ಲಿ ಹೋಗಿ ಮಾತಾಡಿ, ನಾವು ಹೇಳಿದ್ದೀವಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಫ್ಯಾಮಿಲಿ ಸಮೇತ ಹೋಗಿ ರಿಕ್ವೆಸ್ಟ್ ಮಾಡಿ, ನಾನು ಹೇಳಿದೆ, ಅವರು ಇನ್ನೂ ಪಾಸ್ಪೋರ್ಟ್ ತೊಗೊಂಡೋಗಿರಲಿಲ್ಲ. ಯಾಕಂದರೆ ಹೋಟೆಲ್ ಚೆಕ್ಔಟ್ ಮಾಡ್ಕೊಂಡು ಹೋದರೆ ಇವರೆಲ್ಲ ಎಲ್ಲಿ ಕರ್ಕೊಂಡು ಹೋಗೋದು, ಮತ್ತು ಅಲ್ಲಿ ಏರ್ಪೋರ್ಟಲ್ಲಿ ಮಗು ಎಲ್ಲ ಇರಬೇಕು, 2 ವರ್ಷ ಮಗು 3 ವರ್ಷ ಆಗಲ್ಲ, ಕಷ್ಟ ಅಂದ್ಬಿಟ್ಟು ನಾನು ಅಲ್ಲಿ ಹೋಗಿ ಮಾತಾಡಿಸಿ ಎಮಿರೇಟ್ ಆಫೀಸರ್ಗೆ ಹೇಳಿ ಫ್ಲೈಟ್ ನಾನು ರಿಸರ್ವ್ ಮಾಡಿಸಿ, ಟಿಕೆಟ್ ರಿಸರ್ವ್ ಮಾಡ್ತಲ್ಲ ಆ ಥರ ನಮ್ಮ 4 ಜನಕ್ಕೆ ಫ್ಲೈಟ್ ರಿಸರ್ವ್ ಮಾಡಿಸಿ ವೆಯ್ಟಿಂಗ್ ಲಿಸ್ಟ್ ಥರ ಅಂದರೆ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ರು ನನಗೆ ಬಾಂಬೆ ಫ್ಲೈಟ್ಗೆ. ಬ್ಲಾಕ್ ಮಾಡಿ ಇಟ್ಬಿಟ್ಟು ನಾನು ಇನ್ಫಾರ್ಮ್ ಮಾಡಿ ಚೆಕ್ಔಟ್ ಮಾಡಿ ಬೇಗೆಲ್ಲ ಬ್ಯಾಗ್ ಮಾಡಿ ರೆಡಿ ಮಾಡಿ ಅಂತೇಳಿ 4 ಗಂಟೆಗೆಲ್ಲ ಪ್ಯಾಕ್ ರೆಡಿ ಮಾಡಿಕೊಂಡು ಯಾರಿಗೂ ಇನ್ಫಾರ್ಮ್ ಆಗಿಲ್ಲ ಕರ್ಕೊಂಬಂದ್ಬಿಟ್ಟೆ ನಾನು. ಅವರು ನಮ್ಗೆ ಇವ್ರು ಹಿಂಗೆ ಹೇಳಿದ್ರು ವಿಜಯವಾಣಿ ಟೀಮು, ಸರ್ ನೀವು ಹೋಟೆಲ್ಗೂ ಹೇಳಬೇಡಿ, ಚೆಕ್ಔಟು ಮಾಡಬೇಡಿ, ನೀವು ಅದು ಆಕ್ಸೆಸ್ ಕಾರ್ಡು ತೊಗೊಂಡೋಗ್ಬೇಡಿ, ನಿಮ್ಗೆ ಫ್ಲೈಟ್ ಸಿಕ್ಕಲ್ಲ ಅಂದ್ರೆ ವಾಪಸ್ ಬಂದು ರೂಮಲ್ಲಿ ಇರಿ ಅಂದರು. ಸೊ ಅದನ್ನು ಒಂದು ದೊಡ್ಡ ಎಕ್ಸಾಂಪಲ್. ಅದಕ್ಕೆ ನಾನು ಇವರು ಹೇಳಿದ್ದೇನೆಂದರೆ ಈ ಥರ ವ್ಯಕ್ತಿತ್ವ ಎಲ್ಲೂ ಸಿಗಲ್ಲ ಸರ್. ನೀವು ಚೆಕ್ಔಟು ಮಾಡಬೇಡಿ, ಹೋಟೆಲ್ಗೆ ಇನ್ಫಾರ್ಮ್ ಮಾಡಿ, ಆಕ್ಸೆಸ್ ಕಾರ್ಡ್ ಸಮೇತ ಹೋಗಿ, ನಿಮ್ಗೆ ಅಲ್ಲಿ ಏರ್ಪೋರ್ಟಲ್ಲಿ ಫ್ಲೈಟ್ ಸಿಗಲಿಲ್ವಾ ಏನೂ ಮಾಡಬೇಡಿ, ಬಂದುಬಿಡಿ ವಾಪಸ್ ಅಂದರು. ನಾವಲ್ಲಿ ಹೋಗಿ ಇನ್ನೇನು ಹೋಗಬೇಕಾಗಿತ್ತು, ಅಲ್ಲಿ ಫ್ಲೈಟ್ ಆಲ್ಮೋಸ್ಟ್ 9:30-10 ಗಂಟೆ ಫ್ಲೈಟ್ ಹತ್ತಬೇಕಾಗಿತ್ತು. ನನಗೆ ಮೆಸೇಜ್ ಬಂತು ಈ ಥರ ಯಾವುದು ಇದ್ರದ್ದು ಅಟ್ಯಾಕ್ ಆಗ್ತಾಯಿದೆ, ಹೋಗಬೇಡಿ ಆಚೆ ಅಂತ. ನಾನು ಅವಾಗ ಅನ್ಕೊಳ್ತಾ ಇದ್ದೆ ಏನು ಮಾಡೋದು ಈಗ ಅಂತ. ಆ ಫ್ಲೈಟ್ ಹತ್ತಬೇಕಾದ್ರೆ ನಾನು ಒಂದು ಯೋಚನೆ ಮಾಡಿದ್ದೇನೆಂದರೆ, ಓಕೆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ, ಏನಪ್ಪ ಹೆಂಗಾರ ಮಾಡಿ ನಮ್ಮ ಇಂಡಿಯನ್ ಬಾರ್ಡ್ರಿಗೆ ಹೋಗ್ಬಿಡೋಣ, ಫ್ಲೈಟ್ ಏರೋಪ್ಲೇನು, ಅಲ್ಲಿವರೆಗೂ ಸೇಫ್ ಆಗಿಬಿಡ್ತೀವಿ ಅಂತ. ಆಮೇಲೆ ಲ್ಯಾಂಡಿಂಗ್ ಆದಾಗ ನಾನು ಒಂದು ಯೋಚನೆ ಮಾಡಿದೆ, ಇದು ಮೆಸೇಜ್ ಅಲ್ಲಿದ್ದು ಅಲ್ಲಿ ಇಮಿಡಿಯೇಟ್ 10:15ಗೆ ಮೆಸೇಜ್ ಹಾಕಿದ್ರು, ಡೋಂಟ್ ಕಮ್ ಔಟ್, ಹೆವಿ ಮಿಸೈಲ್ ಅಟ್ಯಾಕ್ ಅಂತ ಹಾಕಿದ್ರು. ಆ ಮಿಸೈಲ್ ಅಟ್ಯಾಕಲ್ಲಿ ನಾನು ಏರ್ಪೋರ್ಟು ಸೆಕ್ಯೂರಿಟಿ ಚಿಕ್ಕಿನ ಎಲ್ಲ ಆಗಿಬಿಟ್ಟಿದೆ, ಬೋರ್ಡಿಂಗ್ ಮಾಡಬೇಕು ಫ್ಲೈಟ್ ಡಿಲೇ ಮಾಡಿಬಿಟ್ರು. ಸರ್ ಮಿಸೈಲ್ ಅಟ್ಯಾಕ್ ಆಗ್ತಿದೆ, ಫ್ಲೈಟ್ 1 ಅವರ್ ಲೇಟ್ ಆಗುತ್ತೆ ಅಂತ. ನನಗೆ ಅವಾಗ ಅರ್ಥ ಆಯಿತು ಏನೋ ಕ್ಯಾನ್ಸಲ್ ಆಗಿಬಿಡ್ಬೋದು ಅಂತ. ಸೊ ಆ ಒಂದು ಕಂಡೀಷನಲ್ಲಿ ನಾವು ಹೆಂಗೋ ಇವರ ಸಪೋರ್ಟ್ ಎಲ್ಲ ದೇವರಾಶ್ರಮದಿಂದ ಅಲ್ಲಿಂದ ಬಂದು ಬಾಂಬೆಗೆ ಬಂದು ಸೇಫಾಗಿ ಮನೆ ಬಂದು ಸೇರಿದ್ದೀವಿ. ಸೊ ಇದು ನಮ್ಮ ದುಬೈ ಪ್ರಯಾಣ. ಇಲ್ಲೇ ಬೆಂಗಳೂರಿಗೆ ಮಧ್ಯಾಹ್ನ ಫ್ಲೈಟ್ ಹಿಡ್ಕೊಂಡು ಆಮೇಲೆ ಮಂಗಳವಾರ 3ನೇ ತಾರೀಕು ಗ್ರಹಣ ಇತ್ತು, ಚಂದ್ರಗ್ರಹಣ. ಅಲ್ಲಿ ಮಂಗಳವಾರ ದುಬೈ ಅಂತಿದೆ. ದುಬೈ ಅಂತಂದ್ರೆ ನಮ್ಮ ಹೋಟೆಲಿಂದ ಒಂದು 5 ಕಿಲೋಮೀಟ್ರ್ ಅಲ್ಲಿ ಅಮೇರಿಕನ್ ಕೌನ್ಸುಲೇಟ್ ಇದೆ, ಅಲ್ಲಿ ಇದನ್ನು ಅಟ್ಯಾಕ್ ಮಾಡಿದ್ರು, ಅಲ್ಲಿ ಬ್ಲಾಸ್ಟ್ ಮಾಡಿದ್ರು. ಹಾರ್ಡ್ಲಿ ಅದು ಭಾರಿ 4-5 ಕಿಲೋಮೀಟರ್ ಅಂದ್ರೆ ಭಾಳ ದೂರ ಅಲ್ಲ, ಈ ಬಾಂಬ್ ಲೆಕ್ಕದಾಗ ನೀವು ನೋಡಿದ್ರಿ. ಸೊ ಅದಕ್ಕೆ ಅಟ್ಯಾಕ್ ಮಾಡಿದ್ರು. ಆಮೇಲೆ ಅವತ್ತಿನ ದಿವಸ ಯಾರೋ ಒಬ್ಬರು ಅಲ್ಲಿ ಲೋಕಲ್ ಒಂದು ಬಂದಿದ್ರು, ಒಬ್ರು ಯಾರೋ, ನಿಮಗೆ ನಾವು ಒಂದು ಏರ್ಕ್ರಾಫ್ಟ್ ಬುಕ್ ಮಾಡಿಬಿಡ ಅಂತಂದ. ಇಷ್ಟು ನಿಯರ್ಲಿ 1.5 crore ಆಗುತ್ತೆ ಅಂದ್ರೆ, ನಿಮ್ಮ ನಾಳೆ ನಿಮ್ಮ ಅಮೌಂಟ್ ಎಲ್ಲ ನಾವು ಮಾಡ್ತೀವಿ, ನೀವು ಮಾಡಿಬಿಡ ಅಂತಂದು ಪೇಮೆಂಟ್ ಗೋಯಡ್ ಅಂತ ಹೇಳಿದ್ನ. ಪೂರಾ 76 ಸೀಟಿಂದ ಒಂದು ಏರ್ಕ್ರಾಫ್ಟ್ ಬುಕ್ ಮಾಡಿಬಿಡ್ತೀವಿ. ಮತ್ತು ಅವ್ರು ಇನ್ನೊಂದು ಹೇಳಿದ್ರು, ಅದು ರಾತ್ರಿ ನಮ್ಮದು ಡೈಲಿ ರಾತ್ರಿ ನಮ್ಮ ಟೀಮ್ ಒಟ್ಟಿಗೆ, ನಮ್ಮದು ಟೀಮ್ ಒಟ್ಟಿಗೆ ಅಂದ್ರೆ ಐತವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿವಸನೂ ರಾತ್ರಿ ಊಟ ಮಾಡಿ 10-10 ಸ್ಟಾರ್ಟ್ ಆದ್ರೆ ಮತ್ತೆ ರಾತ್ರಿ 1-1 ತನಕ. ಅಂದ್ರೆ ಯಾರ್ಯಾರು ಹೆಂಗೆ ಪ್ಲ್ಯಾನ್ ಮಾಡಿ ಹೆಂಗೆ ಹೊರಗೆ ತೆಗಿಬೇಕು ಅಂತೇಳಿ ಎಲ್ಲ ಟೆನ್ಷನ್. ಎಲ್ಲ ಕಡೆ ಸುತ್ತಲೇ ಬಾಂಬ್, ಮಿಸೈಲ್ ಅಟ್ಯಾಕು ಇವ್ರು ಡಿಫ್ಯೂಸ್ ಮಾಡ್ತಿದ್ರು. ಬಟ್ ಏನೋ ಆತಂತಂದ್ರೆ ಅನಾಹುತ ನಮಗದ್ರ ಟೆನ್ಷನ್. ಆಮೇಲೆ ಅವರು ಮಂಗಳವಾರ ಏನೊಬ್ಬರು ಬಂದಿದ್ದರು, ಅವ್ರು ಹೇಳಿದರು, ನಾವು ಹಿಂಗೊಂದು ಚಾರ್ಟರ್ ಫ್ಲೈಟ್ ಬುಕ್ ಮಾಡಿಬಿಡ್ತೀವಿ, ನಾವು ಒಂದು ಪರ್ಟಿಕ್ಯುಲರ್ ಏರ್ಲೈನ್ ಐತಿ, ಅದು ಹೆಸರು ಹೇಳೋಕ್ಕಾಗಿಲ್ಲ, ಅದು ಬೇಡ ನನಗೆ ಅಂತಂತ. ಇಲ್ಲ ಅದು ಇಲ್ಲ, ನೀವು ಬೇರೆ ನಿಮಗೊಂದು ಏರ್ಕ್ರಾಫ್ಟ್ ಕೊಡ್ತೀವಿ, ಅದು ನೀವು ಅಷ್ಟರೂ ಹೋಗ್ಬಿಡೋದು ಒಂದೇ ಶಾಟಿಗೆ ಡನ್ ಅಂತ ಇದ್ದೆ. ಸುಮಾರು 1.5 ಕೋಟಿ ಖರ್ಚು ಬರುತ್ತೆ, ನೋ ಪ್ರಾಬ್ಲಮ್, ನಾವು ಮಾಡ್ತೀವಿ, ಗೋಯಡ್ ಅಂತ ಇದ್ದೆ. ಆನಂದ್ ಸಂಕೇಶ್ವರ್ ಅವರು ₹1 ಯಾರ ಹತ್ರನೂ ಇಸ್ಕೊಳ್ಳಿಲ್ಲ. ₹1 ದುಡ್ಡು ಇಸ್ಕೊಳ್ಳದೆ ರೂಮ್ನು ಕಂಟಿನ್ಯೂಟಿ ಮಾಡಿದ್ರು. ನಾವು ಕೇಳ್ದು ಹಂಗೂ, ನಾವು ಅರುಣ್ ಅವ್ರನ್ನ VP ಆಗಿರೋದು ಅವ್ರನ್ನ, ನಮ್ಮ ಚೆನ್ನೇಗೌಡ್ರನ್ನ, ಅವ್ರನ್ನೆಲ್ಲ ಕೇಳ್ದು, ಏನೋ ಪೇ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ ಫ್ಲೈಟ್ ಚಾರ್ಜ್ ಎಲ್ಲ ನೋಡಿ, ಇದು ಆ ಥರ ನಿಮ್ಮ ಮೇಲೆ ಹೊರೆ ಹಾಕೋದು ಬೇಡ ಅಂತ. ಇಲ್ಲ ಕರ್ಕೊಂಡು ಹೋಗಿದ್ದೀವಿ, ಆ ಸೇಫ್ಟಿಯಾಗಿ ಕರ್ಕೊಬರ್ತೀವಿ ಅಂತೇಳಿ ಅವ್ರು ಇಡೀ ಫ್ಯಾಮಿಲಿ ದುಡ್ಡು ಅವರೇ ಹಾಕೋರೆ. ನಾನೇನೋ ಬಿಡಿ, ನಾನು ಒಬ್ಬನೇ ಹೋಗಿದ್ದು, ನನ್ನ ಫ್ಯಾಮಿಲಿಯೇ, ನಮ್ಮ ಹುಡುಗ ಒಬ್ಬನ ಕರ್ಕೊಂಬಂದೆ, ಅವರು ಇದ್ರಿಂದ. ಬಟ್ ಅವರು 4 ಜನ 5 ಜನ ಕರ್ಕೊಂಬಂದಿದ್ರು. ಯಾರನ್ನೋ ನಿಮ್ಮೊಬ್ಬರು ಕರ್ಕೊಂಡು ಹೋಗ್ತೀವಿ ನಾವು, ದುಡ್ಡು ಹಾಕಿ ಮಿಕ್ಕಿದ ದುಡ್ಡು ಕಟ್ಟಿ ಅಂತ ಕೇಳಲಿಲ್ಲ ಆ ಕಡೆಯಿಂದ, ಒಬ್ಬರೂ ಕೇಳಲಿಲ್ಲ. ಇಷ್ಟು ಸಾವಿರಾರು ಕೋಟಿ ಸಂಸ್ಥೆ ಬೆಳೆಸವ್ರೆ ಅವ್ರ ತಂದೆ ಮತ್ತು ಮಗ ಎಲ್ಲ ಸೇರಿ. ಆ ಸಂಸ್ಥೆಯಲ್ಲಿ MD ಆಗವ್ರೆ, ಅವ್ರಿಗೆ ದುಡ್ಡೇ ಲೆಕ್ಕಕ್ಕಿರಲಿಲ್ಲ. ಅವ್ರು ಫ್ಲೈಟ್ ಕ್ಯಾನ್ಸಲ್ ಮಾಡಿ ಉಳ್ಕೊಳ್ಳೋ ಅಂಥ ಧೈರ್ಯ ಮಾಡಿದ್ರಲ್ಲ, ಅದು ಅಪ್ರಿಷಿಯೇಟೆಡ್. ಅಲ್ಲಿ ಮಂಗಳವಾರ ಏನಾಗಿತ್ತು, ಅರುಣ್ ಅವರು ಮತ್ತು ನವನೀತ್ ಅವರು ಎಮಿರೇಟ್ಸ್ ಕೌಂಟ್ರಿಗೆ ಅವರು ಮಂಗಳವಾರ
11 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ತನಕ ನಿಂತು ಅಲ್ಲಿ ಇನ್ನೂ ಕೆಲಸ ಆಗಲಿಲ್ಲ, ಟ್ರೈ ಮಾಡೋಕೆ ಎಷ್ಟು ಟಿಕೆಟ್ ಸಿಗ್ತಾವೆ ಅಂತೇಳಿ ಅವರು ವಾಪಸ್ ಬಂದರು. ಒಂದು 7 ತಾಸು ನಿಂತು ಏರ್ಪೋರ್ಟಲ್ಲಿ ಏನೂ ಕೆಲಸ ಆಗಲಿಲ್ಲ. ಇವರು ರಾತ್ರಿ 1 ಗಂಟೆಗೆ ನಾವು ಪಟ್ಟಣ ಶೆಟ್ರು ಅಂತೇಳಿ ಅವರು 5 ಮಂದಿ ಇದ್ದರು, ಗಂಡ ಹೆಂಡತಿ 3 ಮಕ್ಕಳು. ಅವ್ರ ರೂಮಿಗೆ ನಾನು, ಚೆನ್ನೇಗೌಡರು, ಶಿವಾಜಿ ಅವರು ಹೋಗಿ ಅವ್ರನ್ನ ಎಬ್ಬಿಸಿ ಹೊರಗೆ ಕರೆದ್ವಿ. ಅದೇ ಥರ ಅವರು ಡಾಕ್ಟರ್ ಬೋಜಾ ಶೆಟ್ಟಿ ಅಂತೇಳಿ ಮಂಗಳೂರು, ಅವರು ಗಂಡ ಹೆಂಡತಿ ಅವ್ರ ಮಗ 3 ಜನ ಇದ್ರು. ಒಟ್ಟು ಅವ್ರನ್ನ 2 ಫ್ಯಾಮಿಲಿಗೆ ಕರೆದು ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಹೇಳಿದ್ವಿ, ನೀವು ನಾಳೆ ಬೆಳಿಗ್ಗೆ ಬುಧವಾರ ನಾಳೆ ಬೆಳಿಗ್ಗೆ ನೀವು ಎಮಿರೇಟ್ಸ್ ಕೌಂಟ್ರಿ 8:00 ಇರ್ಬೇಕು, ನಿಮ್ಮ ಫ್ಲೈಟ್ 1:00. ಅವ್ರ ಮಕ್ಕಳನ್ನ ಮುಂದೆ ಮಾಡಿರಿ, ರಿಕ್ವೆಸ್ಟ್ ಮಾಡಿರಿ, ಟ್ರೈ ಮಾಡಿರಿ ಆಗುತ್ತೆ ಅಂತೇಳಿ. ಲಕ್ಕಿಲಿ ಕ್ಲಿಕ್ ಆಯಿತು. ಅವ್ರು 8 ಜನ ಬಂದುಬಿಟ್ರು. ಹಿಂಗೆ ಮಾಡಿ ಅಂದ್ರೆ ಸೋಮವಾರ ಅವರು ಇವ್ರು ಬಂದರು, ಕಲಾಶಂಕರ್ ಅವ್ರು 4 ಜನ, ಒಂದು ಬುಧವಾರ ಅವ್ರು 8 ಜನ ಬಂದರು, 12 ಮಂದಿ. ಆಮೇಲೆ ಅವ ಇನ್ನೊಂದು ಏಜೆಂಟ್ ಏನು ಹೇಳಿದ್ದ, ಅದು ಏರ್ಕ್ರಾಫ್ಟ್ ಮಂಗಳವಾರ ರಾತ್ರಿ ಕುಂತಾಗ ನಿಮ್ಗೆ 76 ಸೀಟರ್ ಕೊಡ್ತೀವಿ, ಎಲ್ಲರೂ ಹೋಗಿಬಿಡ್ತೀರಿ. ಇನ್ನೂ ಒಂದು ಆಪ್ಷನ್ ಐತಿ, ಟ್ರೈ ಮಾಡಿ ನೋಡ್ರಿ. ಇಲ್ಲಿಂದ ದುಬೈ ಟು ಫುಜೇರೋ ಅಂತಿದೆ. ಫುಜೇರೋ ಅಂತಂದ್ರೆ ಅದು ಒಂದು 125 ಕಿಲೋಮೀಟರ್ ದುಬೈಯಿಂದ, 2-2.5 ತಾಸು ಡ್ರೈವ್. ಆ ಏರ್ಪೋರ್ಟಿಂದನೂ ಒಂದು 25 ಸೀಟ್ ಸಿಗ್ತಾವೆ ನಿಮ್ಗೆ. ಯಾವ ಸಿಕ್ಕಿದೆಲ್ಲ ನೀವು ಮಾಡ್ಕೊಂಡು ಹೋಗಿಬಿಡ್ರಿ ನಮ್ಮ ಇಂಡಿಯನ್ ಕ್ಯಾರಿಯರ್ಸ್. ಸೊ ಆಯ್ತು ಅಂತೇಳಿ ನಾವು ಡನ್ ಅಂತೇಳಿ ನಮ್ಮ ಇವ್ರಿಗೆ ಹೇಳಿದ್ದೆ, ನವನಿತ್ಯ ನಮ್ಮ ಬುಕ್ಕಿಂಗ್ ಏಜೆಂಟ್, ಒಂದು 25 ಸೀಟ್ ಬುಕ್ ಮಾಡಿಬಿಡು, ಎಷ್ಟು ಆಗುತ್ತೆ ಅಷ್ಟು ದಾಟಿ ಹೋಗಿಬಿಡ್ತಾರೆ ಅಂತ. ಅದನ್ನು ಕನ್ಫರ್ಮ್ ಸ್ಪೈಸ್ ಜೆಟ್ ಅದು ಕನ್ಫರ್ಮ್ ಮಾಡುವುದ್ರೊಳಗೆ ನಾವು ಅವ್ರು ಕೇಳಿ ಹೇಳೋದ್ರೊಳಗೆ 20 ಸೀಟ್ ಹೋಗಿಬಿಟ್ಟಿದ್ದು. ಅಂದರೆ ಎಲ್ಲ ಅಲ್ಲಿದ್ದವ್ರು ಎಲ್ಲ ಪ್ಯಾನಿಕ್, ಎಲ್ಲ ಅಲ್ಲಿಂದ ಹೆಂಗೆ ಹೊರಗೆ ಬರ್ಬೇಕಂತ ಎಲ್ಲರೂ ನಮ್ಮ ಭಾರತೀಯರು 5 ಸೀಟ್ ಉಳಿದಿದ್ದು. ಆವಾಗ ಸಂಗ್ರೇಶಿಸ್ ಅವರು, ಅವ್ರ ಮೇಡಮ್, ಅವ್ರ ಮಗನ 3 ಪ್ಲಸ್ ಇವರು ಯಾರೋ ಪುಷ್ಪ ಮೇಡಮ್ ಅವರು, ಅವ್ರ ಸಾಹೇಬರು 5 ಜನಕ್ಕೆ ನಾವು ಟಿಕೆಟ್ ಇಶ್ಯೂ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು ಫುಜೇರಕ್ಕೆ, ಒಂದು ಬೇರೆ ಅವ್ರಿಗೆ ಕಾರ್ ವ್ಯವಸ್ಥೆ ಮಾಡಿ. ಮತ್ತು ಹಿಂಗೆ ನಮಗೆ ಬುಧವಾರ ಮತ್ತೇನೇನೋ ಆಯಿತು ಅಲ್ಲಿ. ಅಂದರೆ ಅಲ್ಲಿ ಕೂಡ ಸಾಕಷ್ಟು ಕೆಲವೊಂದು ರೆಸಿಡೆನ್ಷಿಯಲ್ ಏರಿಯಾ ಕಡೆ ಕೂಡ ಅಟ್ಯಾಕ್, ಮಿಸೈಲ್ ಅಟ್ಯಾಕು, ಹಿಂಗೆ ಥರ ಟೆನ್ಷನ್ ವಾತಾವರಣ. ನಿಯರೆಸ್ಟ್ ಅಲ್ಲಿ 2-3 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಎಲ್ಲ ಇದಾಗೋದು. ಮತ್ತು ನಾವು ಟ್ರಾವೆಲ್ ರಿಟರ್ನ್ ಆಗೋ ಕೂಡ ನಾವು ಆನ್ ದಿ ವೇ ಬರ್ತಾ ಇರಬೇಕಾದ್ರೆ ತಾಜ್ ಇಲ್ಲಿ ನಾವು ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ನಾವು ರಿಟರ್ನ್ ಪುಜೇರಾ ಏರ್ಪೋರ್ಟಿಗೆ ಬರ್ತಾಯಿದ್ವಿ, ದುಬೈಲಿ ಇರಲಿಲ್ಲ ಅಂತ. ಅಲ್ಲಿ ನಾವು ಊಟಕ್ಕೆ ನಿಲ್ಲಿಸಿದಾಗ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಜಸ್ಟ್ ಒಂದು 300-400 ಮೀಟರ್ಸಲ್ಲಿ ಒಂದು ಮಿಸೈಲ್ ಬ್ಲಾಸ್ಟ್ ಆಗಿತ್ತು. ನಾವು ಆವಾಗ ಊಟ ಕೂಡ ಎಲ್ಲರೂ ಮೊಬೈಲ್ಗೆ ಇಮಿಡಿಯೇಟ್ ಎಮರ್ಜೆನ್ಸಿ ಅಲರ್ಟ್ ಬಂತು, ಈ ಥರ ಯಾರು ಆಚೆ ಬರಬೇಡಿ, ಎಲ್ಲ ಒಳಗಡೆ ಹೋಗಿ ಅಂತ. ಬಟ್ ಎಲ್ಲರೂ ಒಳಗಡೆ ಹೋಗಿ ಏನೇ ಅವತ್ತು ಕೂಡ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ವಿ ನಾವು, ಮತ್ತು ಇವತ್ತು ಹೋಗಲ್ಲ ಅಂತ. ಮತ್ತು ಪುಜೇರಾ ಏರ್ಪೋರ್ಟಿಗೆ ಬಂದ್ವಿ. ಫೈನಲಿ ಅಲ್ಲಿ ಬಂದ ಮೇಲೆ ಅಲ್ಲೂ ಆಗಲ್ಲ, ಇವತ್ತು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂದರು. ಬಟ್ ಆನಂದ್ ಸಂಕೇಶ್ವರ್ ಸರ್ ಬಸ್ ನಾವು ಹೋಗಿದ್ವಲ್ಲ, ಬಸ್ನ ಹಿಂದೆನೇ ಇಟ್ಟಿದ್ರು, ನಮ್ಮ ಏರ್ಪೋರ್ಟ್ ಆಚೆನೇ ಇಟ್ಟಿದ್ರು ಅವರು. ಯಾಕೆಂದರೆ ಫ್ಲೈಟ್ ಇಲ್ಲ ಅಂದರೆ ನೆಕ್ಸ್ಟ್ ಇಮಿಡಿಯೇಟ್ ಅಲ್ಲಿ ಇದು ಮಾಡಿ ಹೋಟೆಲ್ಸ್ಗೆಲ್ಲಾದರೂ ಇದು ಮಾಡೋಣ, ಶಿಫ್ಟ್ ಮಾಡೋಣ ಅಂತ. ಆ ಥರ ಒಂದು ಇದ್ರಲ್ಲಾಗ ಫೈನಲಿ ಏನೋ ಒಂದು ಮಾತಾಡಿ ಎಲ್ಲ ಮಾಡಿ, ಅಲ್ಲಿ ಚೆಕಿಂಗ್ಸ್ ಕೂಡ ಸಹ ಅವ್ರು ನಮಗೆ ಸ್ಪೆಷಲಾಗಿ VIP ಇದರಲ್ಲೇ ನಮಗೆ ಮಾಡಿಸಿದ್ರು. ಯಾಕೆಂದರೆ ಯಾರಿಗೂ ತೊಂದರೆ ಆಗ್ಬೋದು ನಮ್ಮ ಟೀಮ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿಸಿದ್ರು. ಫೈನಲಿ ಎಲ್ಲ ಪ್ಯಾಸೆಂಜರ್ಸ್ ನಮ್ಮ ಏನು ವಿಜಯರತ್ನ ಅವಾರ್ಡ್ಸ್ ಎಷ್ಟು ಜನ ಎಲ್ಲರೂ ಹತ್ತಿದ ಮೇಲೆ ಫೈನಲ್ ಲಾಸ್ಟ್ ಪ್ಯಾಸೆಂಜರ್ ಅವರೇ ಹತ್ತಿದ ಫ್ಲೈಟ್ ಒಳಗಡೆ ಹತ್ತಿ ಡೆಲ್ಲಿಯಲ್ಲಿ ಬಂದು ಹೇಳಿದ್ದ ತಕ್ಷಣ ಡೆಲ್ಲಿಯಿಂದನೂ ಸಹ ಅಲ್ಲಿಂದ ಯಾರ್ಯಾರು ಯಾವ ಡೆಸ್ಟಿನೇಷನ್ಗೆ ಹೋಗಿ ಸೇರಬೇಕು ಅಲ್ಲಿಗೆ ಅವರೇ ಟಿಕೆಟ್ಸ್ ಬುಕ್ ಮಾಡಿದರು. ಮತ್ತು ಲೋಕಲ್ ಡೆಲ್ಲಿ ಟು ಮ್ಯಾಂಗ್ಳೂರು ಇರೋರಿಗೆ ಈವ್ನಿಂಗ್ ಫ್ಲೈಟ್ ಇತ್ತು, ಮ್ಯಾಂಗ್ಳೂರು ಬೇರೆ ಕಡೆ ಇರೋರಿಗೆ ಅಲ್ಲಿ ಅವ್ರದ್ದೇ VRL ಬಸ್ ತರಿಸಿ ಅವ್ರದ್ದೇ ಗೆಸ್ಟ್ ಹೌಸ್ ಇದೆ ಡೆಲ್ಲಿಯಲ್ಲಿ, ಅಲ್ಲಿ ಅವ್ರಿಗೆಲ್ಲ ಟಿಫನ್ದು ಇನ್ನೊಂದು ಎಲ್ಲ ವ್ಯವಸ್ಥೆ ಮಾಡಿಸಿ ಇಟ್ಟು, ಮತ್ತು ಈವ್ನಿಂಗ್ ಫ್ಲೈಟ್ ಕೂಡ ಅವ್ರನ್ನೂ ಕಳಿಸ್ಕೊಡಿ, ಅವ್ರದ್ದೇ ಬಸ್ಸಲ್ಲೆಲ್ಲ ಕರ್ಕೊಂಡೋಗಿ. ಬಟ್ ಇದನ್ನೆಲ್ಲ ನೋಡಿದಾಗ ಬಟ್ ನನಗೆ ಇನ್ನೊಂದೇನೆಂದರೆ ಅಷ್ಟು ಟೈಮ್ಗೆ ತುಂಬ ಪ್ರಿಫರೆನ್ಸ್ ಕೊಡೋವಂಥ ವ್ಯಕ್ತಿ ಯಾರು ನಮ್ಮ ಆನಂದ್ ಸಂಕೇಶ್ವರ್ ಅವ್ರ ಬಗ್ಗೆ ನಾನು ಕೇಳಿದ್ದೆ. ಟೈಮು ತುಂಬ ನಾನು ಅಷ್ಟೇ ಸರ್, ಟೈಮ್ ತುಂಬ ಪ್ರಾಮುಖ್ಯತೆ ಸರ್. ನನ್ನ ಲೈಫಲ್ಲಿ ಪ್ರತಿ ಸೆಕೆಂಡು ಪ್ರತಿ ಮಿನಿಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್, ಪ್ರತಿ ನಿಮಿಷ ಕೂಡ. ಯಾಕೆಂದರೆ ಆ ಒಂದು ನಿಮಿಷ ಇವಾಗ ಪಾಸ್ ಆಯ್ತು ಅಂದರೆ ನೆಕ್ಸ್ಟ್ ನನಗೆ ಸಿಗಲ್ಲ ಅದು. ಬೇಕಾದ್ರೆ ದುಡ್ಡು ಇವಾಗ 100 ರೂಪಾಯಿ ಬಿಸಾಕ ಮುಂದೆ ಹೋಗ್ಬಿಟ್ಟು ಬೇಕಾದ್ರೆ 1000 ರೂಪಾಯಿ ನಾನೆಲ್ಲ ಸಂಪಾದನೆ ಮಾಡ್ತೀನಿ. ಬಟ್ ಟೈಮ್ಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಬಟ್ ಆ ಥರ ಟೈಮ್ ಬಗ್ಗೆ ಒಂದು ಒಳ್ಳೆ ವ್ಯಾಲ್ಯೂ ಇಟ್ಕೊಂಡಿರೋ ಒಂದು ವ್ಯಕ್ತಿ ಅಷ್ಟು ದಿನ ನಮ್ಮ ಜೊತೆ ಅಲ್ಲಿ ಇದ್ರಲ್ಲ, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು, ಅಷ್ಟೊಂದು ಪೇಷನ್ಸ್ ಆಗಿ ಅದ್ರ ಬಗ್ಗೆ ಮಾತ್ರ ನಾನು ಅದಕ್ಕೆ ತುಂಬ ಅವ್ರಿಗೆ ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ. ಅದು ಯಾವ ಥರ ಹೇಳಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ತುಂಬ ವ್ಯಾಲ್ಯೂ ಮಾಡ್ತೀವಿ ಸರ್, ರೆಸ್ಪೆಕ್ಟ್ ಮಾಡ್ತೀನಿ. ಮತ್ತು ಗುರುವಾರ ಫೈನಲಿ ನಮ್ಮ ಡಿಪಾರ್ಚರ್ ಅಂದ್ರೆ 2-3-5ನೇ ತಾರೀಕು. ನಾವು ಗುರುವಾರ ಎಲ್ಲ ಮಧ್ಯಾಹ್ನ ಚೆಕ್ಔಟ್ ಮಾಡಿ ನಾವು ಇದಕ್ಕೆ ಬಂದ್ವಿ, ಇಲ್ಲೇ ದುಬೈಯಿಂದ ಹೊರಗೆ ಬಂದು ಎಲ್ಲರೂ ಊಟ ಮಾಡಿದ್ವಿ.
ನಮ್ದು ಊಟ ಆಗುವಾಗ ಅಲ್ಲಿ ಭಾಳ ಹೆವಿ ಟ್ರಾಫಿಕ್ ಜಾಮ್ ಇತ್ತು. ಯಾಕಂದ್ರೆ ಎಲ್ಲ ಕಾರು ಇವರೆಲ್ಲ ಎಷ್ಟು ಅದಾವು ಬಸ್ಸು, ಮಿನಿ ಬಸ್ಸು ಎಲ್ಲರೂ ಫುಜೇರಿ ಏರ್ಪೋರ್ಟಿಗೆ ಹೋಗೋರು. ಅಷ್ಟು ಹೆವಿ ಜಾಮ್. 2 ಕಿಲೋಮೀಟ್ರ್ ಹೋಗಕ್ಕೆ ಒಂದು 45-50 ನಿಮಿಷ ಬ್ರಿಡ್ಜಲ್ಲಿ. ಅದಕ್ಕೆ ನಮ್ಗೆ ಊಟ ಆಗುವಾಗ 4:30 ಆಗಿಬಿಡುತ್ತೆ ಸಾಯಂಕಾಲ. ಮುಂದೆ ನಾವು ಒಂದು 7:30 ಫುಜೇರಿಗೆ ಬಂದುಬಿಟ್ವಿ ಊರಿಗೆ. ಸೊ ನನಗೆ ಹೊಟ್ಟೆ ಹಸಿವಿಲ್ಲ ಅಂತ ನಾನು ನಮ್ಮ ಫಾದರ್ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ, ನಾನು ವಾಕಿಂಗ್ ಮಾಡ್ಕೊಂತ. ಆಮೇಲೆ ಸಡನ್ನಾಗಿ ಜೋರು ಮತ್ತು ಅಲರ್ಟ್ ಶುರು ಆಯ್ತು ಮೊಬೈಲಲ್ಲಿ. ಮತ್ತು ಎಲ್ಲರೂ ಅಲ್ಲಿ ಇದ್ದು ಲೋಕಲ್ ರೆಸ್ಟೋರೆಂಟ್ಸ್ ಅಂದರ್ ಬಾಗ್ ಜಾವ್ ಅಂತೇಳಿ ಬಂದು ನನಗೆ ಓಡಿ ಬಂದು ಹೇಳಿದರು. ಆಮೇಲೆ ಒಂದು ಅವ್ರು ಹೇಳಿ ಒಂದು 5 ನಿಮಿಷಕ್ಕೆ ಒಂದು 300-400 ಮೀಟರ್ಸಿಗೆ 2 ಬ್ಲಾಸ್ಟ್ ಆದವು. ನಮ್ಮ ಲೈವ್ ಎಲ್ಲರೂ ನೋಡಿದರು. ಅಲ್ಲಿ ಒಂದು ಸಣ್ಣ ರೆಸ್ಟೋರೆಂಟ್ ಇತ್ತು, ತಾಜ್ ಅಂತೇಳಿ. ಊಟಕ್ಕೆ ನಿಂತಿದ್ವಿ ಎಲ್ಲರೂ. ಸೊ ಮುಂದೆ ಅಲ್ಲಿಂದ ವಾಪಸ್ ಏರ್ಪೋರ್ಟಿಗೆ ಬಂದ್ವಿ, ಫುಜೇರಿ ಏರ್ಪೋರ್ಟ್. ಆ ಏರ್ಪೋರ್ಟ್ ಸೈಜ ಇರುವುದು ಒಂದು ಮ್ಯಾಕ್ಸಿಮಮ್ ಒಂದು 70-80 ಜನಕ್ಕೆ ಕುಂದ್ರಾಕ ಅದು ಒಂದು ಫೆಸಿಲಿಟಿ. ಅಂದ್ರೆ ಛೋಟಾ ಏರ್ಪೋರ್ಟ್, ತುಂಬ ಚಿಕ್ಕದು. ಅಲ್ಲಿ ಒಂದು 600-700 ಜನ ಅದಾರ. ಒಬ್ಬರಿಗೊಬ್ಬರು ಡಿಕ್ಕಿ ಹೊಡಿಯೋದು ಒಂದು ಅಂದ್ರೆ ಅಷ್ಟು ಇದು ಇನ್ನೂ ಇಕ್ಕಟ್ಟು, ಅಂದ್ರೆ ಅಷ್ಟು ಕಂಜೆಸ್ಟೆಡ್ ಏರ್ಪೋರ್ಟ್. ಅಲ್ಲಿ ಬಂದಾಗೂ ಇಲ್ಲ, ಇವತ್ತು ಫ್ಲೈಟ್ ನಾವು ಕ್ಯಾನ್ಸಲ್ ಆಗೈತೆ, ನಾಳೆ ಬೆಳಿಗ್ಗೆ 11ಕ್ಕೆ ಆಗೈತೆ. ಕಡಿಕ್ ಅವ್ರು ಏನೇನು ಇಂಟರ್ನಲ್ಲಿ ಸ್ಪೈಸ್ ಜೆಟ್ದವರು ಎಲ್ಲ ನಮ್ಮ ಟೀಮು ಎಲ್ಲ ನಾವು ರಿಕ್ವೆಸ್ಟ್ ಮಾಡಿ ಸ್ಪೈಸ್ ಜೆಟ್ಟಿಗೆ ಕಡಿಕ್ ಅವ್ರು ಏನೇನೋ ಮಾಡಿ ಅಷ್ಟು ಸ್ವಲ್ಪ ಟೈಮ್ ತೊಗೊಂಡು ಲೇಟಾಗಿ ಚೆಕ್-ಇನ್ ಕೌಂಟ್ರ್ ಶುರು ಮಾಡಿದರು. ಮತ್ತು ನಮ್ಮ ಟೀಮ್ದವರಿಗೆ ಎಲ್ಲ ಯಾರಿಗೂ ಇನ್ಕನ್ವೀನಿಯಂಟ್ ಆಗಬಾರ್ದಂತ ಮತ್ತು ಸ್ಪೆಷಲ್ ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಟು ಎಲ್ಲರಿಗೂ ನಾವು ಇದು ಮಾಡಿದ್ವಿ, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ. ಯಾಕಂದರೆ 2 ತಾಸು ಕ್ಯೂ ನಿಂದಿರ್ಬೇಕು ಯಾರಿಗೂ. ಯಾಕಂದ್ರೆ ಎಲ್ಲರೂ ಮಕ್ಕಳಿದ್ರು ಮತ್ತು ಹಿರಿಯರಿದ್ದರು, ಅವ್ರಿಗೆ ತ್ರಾಸ ಆಗಬಾರ್ದು ಅಂತೇಳಿ ಎಕ್ಸ್ಟ್ರಾ ಏನೂ ಹೋಗ್ಲಿ ಅಂತೇಳಿ ಅವ್ರೆಲ್ಲರಿಗೂ ಒಂದು ಸ್ಪೆಷಲ್ ಎಂಟ್ರಿ ಮಾಡಿಸಿ ಅವ್ರದ್ದು ಇಮಿಗ್ರೇಷನ್ ಆಯಿತು, ಚೆಕ್-ಇನ್ ಆಯಿತು, ಸೆಕ್ಯೂರಿಟಿ ಚೆಕ್ ಆಯಿತು. ಮುಂದೆ 1 ಗಂಟೆ ಟೇಕ್ ಆಫ್ ಇತ್ತು. 1:15ಕ್ಕೆ ಫ್ಲೈಟ್ ದೇವರದಿಂದ ಟೇಕ್ ಆಫ್ ಆಯಿತು. ನಾವು 1:15 ಟೇಕ್ ಆಫ್ ಆದಾಗ ನಾವೆಲ್ಲ ವಿಂಡೋ ಸೀಟ್ ನಾವೆಲ್ಲ ಪಕ್ಕದಲ್ಲೇ ಕುಂತಿದ್ವಿ. ನಾನು ನವನೀತ್, ಆಚೆ ಇವರಿದ್ದರು ಅರುಣ್ ಅವರು ಮತ್ತು ಚೆನ್ನೇಗೌಡರು. ನಾವು ಕಿಟಕಿಯಲ್ಲಿ ನೋಡಿದ್ವಿ. ಅಲ್ಲಿ ಅಂದ್ರೆ ಫುಜೇರ ಅಂದ್ರೆ ಸುತ್ತಲೆಲ್ಲ ಸಮುದ್ರ, ಅಲ್ಲೆಲ್ಲ ದೊಡ್ಡ ಶಿಪ್ ಅಂದರೆ ಆಯಿಲ್ ಟ್ಯಾಂಕರ್ ತೊಗೊಂಡು 1 ಗಂಟೆಗೆ ಅಲ್ಲಿ 2 ಟ್ಯಾಂಕರ್ ಬ್ಲಾಸ್ಟ್ ಮಾಡಿದ್ರು, ಆಯಿಲ್ ಟ್ಯಾಂಕರ್ ರಾತ್ರಿ ಅಂತ. ಇದ್ರೊಳಗೆ ನಾವು ದೇವ್ರ ದಯದಿಂದ ವಾಪಸ್ ಬಂದು ನಾವು ಡೆಲ್ಲಿಗೆ ಲ್ಯಾಂಡ್ ಆದ್ವಿ ಬೆಳಿಗ್ಗೆ 6 ಗಂಟೆ ನಮ್ಮ ಇಂಡಿಯಾ ಟೈಮ್. ಸರ್, ಸಿನಿಮಾ ಕಥೆ ಇದ್ದಂಗಿದೆ. ಬಟ್ ನನಗೆ ಒಂದು ಹೇಳಿ, ನಿಮ್ಮ ಮನೆಯಲ್ಲಿ ಹಾಗಿತ್ತು ಸರ್ ಆ ಮನಸ್ಥಿತಿ? ಯಾಕೆಂದರೆ ಒಂದು ದೊಡ್ಡ ಜವಾಬ್ದಾರಿ ಇತ್ತು ಈ ಕಡೆ, ನಿಮ್ಮ ಮನೆ ಕೂಡ ಆತಂಕ ಇರ್ತಿತ್ತು. ಹೇಗೆ ನೀವು ಅದನ್ನು ಫೇಸ್ ಮಾಡಿದ್ರಿ ಅಂತ? ಅಲ್ಲಿ ಎಲ್ಲರೂ ಮತ್ತು ಫೋನ್ ಹಚ್ತಿದ್ರು, ಅಳ್ತಿದ್ರು ಎಲ್ಲ. ನಮ್ಮ ಮದರ್ ಆಲ್ಮೋಸ್ಟ್ 2-3 ದಿವಸ ಅವ್ರು ದೇವ್ರ ಮನೆಯಲ್ಲೇ ಇದ್ದರು. ನನ್ನ ಮಿಸ್ಸಸ್ಸು ಅವು ಆಲ್ಮೋಸ್ಟ್ ಎಲ್ಲ 2-3 ದಿವಸ ಎಲ್ಲ ಬರೀ ಎಲ್ಲ ಅಂದ್ರೆ ಗುಡಿ ಎಲ್ಲ ಟೆಂಪಲ್ಸ್ ವಿಸಿಟ್ ಮಾಡ್ಕೊತನೇ ಇದ್ರಲ್ಲ ನನ್ನ ಮಿಸ್ಸಸ್. ಹಾಂ. ಸೊ ಮೋಸ್ಟ್ಲಿ ನಿಮ್ಗೆ ಅದೊಂದು ದೊಡ್ಡ ನೆಟ್ವರ್ಕ್ ಇರೋದಕ್ಕೆ ಇದು ಸಾಧ್ಯ ಆಯಿತು ಅಂತ ಅನ್ಕೋತೀನಿ. ಸೊ ಸಾಮಾನ್ಯ ಜನ ಅದು ಏನಾದರೂ ಈ ಥರದ್ದು ನೀವು ನೋಡಿದಿರಿ, ಸುಮಾರು ಜನ ಅಲ್ಲಿ ಸಿಗಾಕೊಂಡಿದ್ರು ಇತ್ತು ಅಂತ? 28 ಏನು ಅಟ್ಯಾಕ್ ಆದ ದಿವಸ ನಮಗೆ ಇನ್ಫಾರ್ಮೇಷನ್ ಬಂದಿದ್ದು, ಮೀಡಿಯಾ ಇನ್ಫಾರ್ಮೇಷನ್. ಮೋರ್ ದ್ಯಾನ್ ಒಂದು 12,000 ಜನ ಏರ್ಪೋರ್ಟ್ ಒಳಗೆ ಇದು ಸ್ಟಕ್ ಆಗಿಬಿಟ್ಟಿದ್ರು. ಅಂದ್ರೆ ಹೆಂಗಂದ್ರೆ ಅವ್ರದ್ದು ಫ್ಲೈಟ್ ಲಂಡನ್ ಟು ಬೆಂಗಳೂರು ವಾಯಾ ದುಬೈ, ಯಾರೋ ಫ್ರಾಂಕ್ಫರ್ಟ್ ಟು ಮುಂಬೈ ವಾಯಾ ದುಬೈ. ಅಂದ್ರೆ ಅವರು ಟ್ರಾನ್ಸಿಟ್ ಪ್ಯಾಸೆಂಜರ್ಸ್ ಅಂತಾರೆ. ಅವರಿಗೆ ಇವರೆಲ್ಲ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಹೊರಗೆ ಕ್ಲಿಯರ್ ಮಾಡೋಕ್ಕೆ. ಯಾಕಂದ್ರೆ ಅವರು ಅಲ್ಲಿ ಫುಲ್ ಅವರು 2 ದಿವಸ ಒಂದು 48 ದಿವಸ ಅವರು ಸ್ಟಕ್ ಆಗಿಬಿಟ್ಟಿದ್ರು. ಮತ್ತೆಲ್ಲ ಆಮೇಲೆ ನಾವು ಎಲ್ಲ ಟಿಕೆಟ್ ಪ್ರೈಸ್ ಎಲ್ಲ ಚೆಕ್ ಮಾಡಿದ್ವಿ. ಎಲ್ಲ 5 ಪಟ್ಟು 10 ಪಟ್ಟು ಎಲ್ಲ ರೇಟ್ಸ್. ಬಟ್ ನೋ ಪ್ರಾಬ್ಲಮ್, ನಮಗೆ ಮೊದಲು ಹೊರಗೆ ಬರೋದಿತ್ತು ಅಲ್ಲಿಂದ ಎಷ್ಟರ ಆಗಲಿ ಅಂತಂದ್ರೆ. ಈಗ ನಾನು ನಿಮಗೆ ಹೇಳಿದ್ದು, ನಮಗೆ ಇಷ್ಟು ಚಾರ್ಜ್ ಹೇಳಿದ್ರು, ಆಯ್ತು ಓಕೆ ನಾವು ರೆಡಿ ಇದ್ದೇವೆ ಕೊಡೋಕ್ಕಂತ. ಸೊ ಹಂಗೆ ಬಂದು ಇಲ್ಲಿ ಲ್ಯಾಂಡ್ ಆಗಿದ್ದಾಗಿದೆ.
ಓಕೆ, ತುಂಬ ರೋಚಕವಾದ ಕತೆ, ಬಟ್ ಅಷ್ಟೇ ಭಯಾನಕ ಅಂತ ಅನ್ಕೊತೀನಿ ಸರ್. ಯಾಕೆಂದರೆ ನೀವು ಹೇಳ್ತಾ ಇದ್ರಿ ಈಗ ಜಸ್ಟ್ ನಮ್ಗೆ ಕೇಳಿದ್ರೇ ಇದಾಗುತ್ತೆ. ಜಸ್ಟು 2-3 ಕಿಲೋಮೀಟ್ರಲ್ಲಿ ಬ್ಲಾಸ್ಟ್ ಆದಂಥ ಉದಾಹರಣೆಗಳು, ಆಮೇಲೆ ಎಲ್ಲಿ ನಮ್ಮ ಹೋಟ್ಲಿಗೆ ಬಿದ್ದುಬಿಡುತ್ತೋ ಅನ್ನೋ ಭಯನೂ ಒಳಗಡೆ ಇರ್ತೀವಿ. ಯಾಕಂದ್ರೆ ನಾವಿದ್ದ ಏರಿಯಾ ಅದು ಹಾಟ್ಸ್ಪಾಟ್, ಅಂದ್ರೆ ಎಲ್ಲ ಕಂಪ್ಲೀಟ್ ಒಂದಿನ ಕ್ರೀಮ್ ಕ್ರೌಡ್ ಅಂತೇನು ಅಲ್ಲಿ ಎಲ್ಲ ರಾಯಲ್ ಫ್ಯಾಮಿಲಿ ಏನೋ ಅವರೆಲ್ಲ ಒಂದು 4-5 ಕಿಲೋಮೀಟ್ರ್ ಸುತ್ತಲನ ಅವರೆಲ್ಲ ಮನೆ. ಮತ್ತು ಬುರ್ಜ್ ಖಲೀಫಾನ ಇದೆ ನಮ್ಮ ಹೋಟೆಲಿಂದ ಒಂದು 2 ಕಿಲೋಮೀಟ್ರ್ ಹೊರಗೆ ಬಂದು ನೀವು ರೋಡಿಗೆ ನಿಂತ್ರೆ ಕಾಣ್ತಿತ್ತು ಶೇಖ್ ಜಾಯ್ದ್ ರೋಡ್ ಮೇಲೆ. ಸೊ ಅಂದ್ರೆ ಮೋಸ್ಟ್ ಟಾರ್ಗೆಟೆಡ್ ಏರಿಯಾ ಅದು. ರಾತ್ರಿ ಮಲ್ಕೊಳ್ಳೋ ಕಾನ್ಫಿಡೆನ್ಸ್ ಇರ್ತಿದ್ದಿಲ್ಲ ನಾಳೆ ಬೆಳಿಗ್ಗೆ ಏನಾಗುತ್ತೆ ಅಂತೇಳಿ. ಅಂದ್ರೆ ಆ ಒಂದು ಮೈಂಡ್ ಸೆಟ್ ಇತ್ತು ಎಲ್ಲರೂ. ಬೆಂಗಳೂರಿಗೆ ಬಂದು ಇಳಿದಾಗ ಏನು ಅನಿಸ್ತು ಸರ್? ಆಮೇಲೆ 1ನೇ ತಾರೀಕಿಗೆ ನನ್ನ ಜೊತೆಗೆ ಇವರು ಎಲ್ಲ ಗೊತ್ತೈತಿ, ಅರುಣ್ ಅವ್ರಿಗೆ ಗೊತ್ತಿತ್ತು, ಚೆನ್ನೇಗೌಡರು. 1ನೇ ತಾರೀಕಿಗೆ ನಾ ಲ್ಯಾಪ್ಟಾಪ್ ತೆಗಿಸಿ ನವನೀತ್ ನಮ್ಮ ಫ್ರೆಂಡ್ ಒಂದು ಲ್ಯಾಪ್ಟಾಪ್ ತೆಗಿಸಿ ನಂದು ರಾತ್ರಿ ಹೈದರಾಬಾದ್ ಫ್ಲೈಟ್ ಇತ್ತು, ನಂದು ಒಂದು ಬಿಸ್ನೆಸ್ ಕ್ಲಾಸ್ ಕ್ಯಾನ್ಸಲ್ ಮಾಡಿಸಿದ್ದೆ ನಾನು. 2ನೇ ತಾರೀಕಿಗೂ ನಂದು ಟಿಕೆಟ್ ಇತ್ತು ಬಾಂಬೆಗೆ, ನಂದು ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದೆ ನಾನು. ಎಲ್ಲರೂ ಕರ್ಕೊಂಡು ಹೋಗೋದು ನಾವು ಒಬ್ಬನ ಹೋಗಂಗಿಲ್ಲ ಅಂತ ಹೇಳಿದೆ. ನಮ್ಮ ಟೀಮ್ದವ್ರು ಹೇಳಿದ್ರು ಕೆಲವೊಬ್ರು, ನೀವು ಹೋಗ್ಬಿಡಿ ಅಂತೇಳಿ. ನಾ ಹೇಳಿದೆ ಎಲ್ಲರೂ ಕರ್ಕೊಂಡು ನಾವು ಹೋಗ್ತೀನಿ, ನಾವು ಒಬ್ಬನ ಹೋಗಂಗಿಲ್ಲ ಅಂತ ಹೇಳಿದೆ. ಒಂದು ಬೆಂಗಳೂರಿಗೆ ಹೇಳಿದಾಗ ಏನು ಅನ್ನಿಸ್ತು ನಿಮಗೆ? ನಾವು ಡೆಲ್ಲಿ ಲ್ಯಾಂಡ್ ಆದ್ವಿ. ಡೆಲ್ಲಿ ಲ್ಯಾಂಡ್ ಆದರೆ ತುಂಬ ಖುಷಿ ಆಯ್ತು. ನಮ್ಮ ತಾಯನಾಡಿಗೆ ಬಂದ್ವಿ ಅಂತೇಳಿ ತುಂಬ ಖುಷಿ ಆಯ್ತು. ಗ್ರೇಟ್ ಸರ್. ಯಾಕಂದರೆ 70 ಜನದ ಒಂದು ಇದನ್ನ ಇಟ್ಕೊಂಡು ಒಂದು ಜವಾಬ್ದಾರಿ ಹೊತ್ಕೊಂಡು ವಾಪಸ್ ನಿಮ್ಗೆ ಬರೋದೇನು ಭಾಳ ಈಸಿ ಇತ್ತು. ಬಟ್ ಎಲ್ಲರೂ ಸೇಫಾಗಿ ತೊಗೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಇತ್ತಲ್ಲ. ನಮ್ಮ ಟೀಮು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು, ಎಲ್ಲರೂ ಆ್ಯಕ್ಟಿವ್ ಆಗಿ. ಹೇಳಿದ್ನಲ್ಲ ಬೆಳಿಗ್ಗೆ ನಮ್ಮ 9-9:15ಕ್ಕೆ ಕಾಲ್ ಶುರು ಆದ್ರೆ 1-1:30 ತನಕ ಇದೆ ಹಿಂಗೆ ಪ್ಲ್ಯಾನಿಂಗ್, ಏನು ಮಾಡ್ಬೇಕು. ಮತ್ತು ಊಟ ಮಾಡಿ ಬಂದು ಮತ್ತೆ ಕಾಲ್ ಸ್ಟಾರ್ಟ್ ಆದ್ರೆ ಮತ್ತೆ ರಾತ್ರಿ ಮತ್ತೆ ಕುದುರ್ತಿದ್ವಿ ನಾವು, ಯಾರನ್ನ ಹೆಂಗೆ ಇದನ್ನು ಮಾಡಬೇಕು. ಯಾಕೆ ಒಬ್ಬೊಬ್ಬರು ವೆರಿ ಇಂಪಾರ್ಟೆಂಟ್, ಜಸ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ ಅವ್ರನ್ನ ಇಲ್ಲಿಂದ ನಾವು ದಾಟಿಸ್ಬೇಕು ಅನ್ನೋದು ಒಂದು ನಮ್ಮ ಚಾಲೆಂಜ್ ಆಗಿತ್ತು. ಈ ಅದ್ಭುತ ಸರ್, ಗ್ರೇಟ್ ಏನಂತ. ಬಟ್ ರೋಚಕ ಘಟನೆಗೆ ಇದು ಸಾಕ್ಷಿಯಾಗಿದೆ ಮತ್ತು ಮರುಹುಟ್ಟು ಅಂತಲೇ ಹೇಳ್ಬೋದು. ಅದಕ್ಕೆ ಬಂದ ತಕ್ಷಣ ಹೇಳಿದ್ರಿ ಜೀವಂತವಾಗಿದೀವಪ್ಪ ಇನ್ನ ಅಂಥೇಳಿ. ಬಟ್ ಇದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲ್ಲ, ಬಟ್ ನಾಯಕನ ಗುಣಲಕ್ಷಣಗಳು ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ನಿಮ್ಮಿಂದ ಕಲಿಯೋದು ಏನಿದೆ ನಾವು ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಬೆನ್ನು ಮಾಡ್ಕೊಂಡು ಓಡೋದು ಈಸಿ ಅಥವಾ ತಪ್ಪಿಸ್ಕೊಳ್ಳೋದು ಇದು, ಬಟ್ ಇಲ್ಲ ನಿಂತ್ಕೊಂಡು ನನ್ನ ಜೊತೆಗೆ ಹೋರಾಡ್ತೀನಿ, ನಾನಿದ್ದೀನಿ ಅನ್ನೋದೊಂದು ಇತ್ತಲ್ಲ, ಅದು ಗ್ರೇಟ್. ಅದು ಎಲ್ಲರಿಗಿಂತ ಗ್ರೇಟು ಸರ್. ಹ್ಯಾಟ್ಸ್ ಅಪ್ ನಿಮಗೆ. ಥ್ಯಾಂಕ್ ಯು ಸರ್. ಮತ್ತು ಕಂಪ್ಲೀಟ್ ಎಲ್ಲ ಇವನ್ ನಾವು ಟಿ ವಿ ನೋಡ್ತಿದ್ವಲ್ಲ ಎಲ್ಲ, ಅಂದ್ರೆ ಡೇ ಬೈ ಡೇ ಅದು ಟೆನ್ಷನ್ ಹೆಚ್ಚಿಗೆ ಕುಂತೋಯ್ತು. ಅಂದ್ರೆ ಏನೋ ಮುಗಿತೈತಪ್ಪ ಅಂತಂತೇಳಿ ಅಂದ್ಕೊಂಡ್ರೆ ಅದು ಹಂಗೆ ದಿನನಿತ್ಯ ಹೆಚ್ಚಿಗೆ ಹಾಕೊಂತ ಹೋಗ್ತು. ಈಗ ನೀವು ಮೊನ್ನೆ ಕೂಡ ನೋಡಿದ್ರಿ, ನಾವು ಏನೋ ದೇವ್ರ ದಯದಿಂದ ನಾವು ಗುರುವಾರ ಅಲ್ಲಿಂದ ನಾವು ಹಾರಿದ್ವಿ 5ನೇ ತಾರೀಕು. ನೀವು 7-8ನೇ ತಾರೀಕಿಗೆ ನೀವು ಗಮನಿಸಿದ್ರೆ ಒಂದು ನಿಯರ್ಲಿ 200 ಮಿಸೈಲ್ ಅಟ್ಯಾಕ್ ಆಗ್ಯಾವ ದುಬೈ ಮೇಲೆ. ಅಂದ್ರೆ ಎಂಥ ದೊಡ್ಡ, ಆಮೇಲೆ ಸಿವಿಲಿಯನ್ಸ್ ಮೇಲೆ ರೆಸಿಡೆನ್ಷಿಯಲ್ ಏರಿಯಾ ಒಂದು 12 ಮಂದಿ ಸತ್ತಿದ್ದಾರೆ, ರಿಪೋರ್ಟ್ ಕೂಡ ಆಗಿದೆ. ಆ ಒಂದು ಎಲ್ಲ ಅಂದ್ರೆ ನಾನು ಹೇಳಿದ್ದೆ ನಾವು ಇದ್ದಿದ್ದು ಹೋಟೆಲ್ ಹಾಟ್ಸ್ಪಾಟ್ ಅಂತೇಳಿ, ಅವೆಲ್ಲ 4-5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಎಲ್ಲ ಸರೌಂಡೆಡ್ ಕಂಪ್ಲೀಟ್. ಯುದ್ಧದ ಪರಿಣಾಮ ಏನಾಗ್ಬೋದು ಸರ್? ಈಗ ಸಣ್ಣ ಮಟ್ಟಿಗೆ ನಮಗೆ ತಟ್ಟೋದು ಬೇರೆ, ನಮಗಂದರೆ ಡೀಸೆಲ್ಲು ಅದ್ರದ್ದೆಲ್ಲ ಇದಾಗ್ಬೋದು, ಗ್ಯಾಸ್ ತಲುಪೋದು, ಹಾಗೇನೋ ಮಾತುಕತೆ. ನಿಮ್ಮಂಥ ದೊಡ್ಡ ಕಂಪನಿಗಳಿಗೆ, ನಿಮ್ಮಂಥ ಇದಕ್ಕೆ ಇದು ಹೇಗೆ ಪರಿಣಾಮ ಬೀಳುತ್ತೆ? ಇದು ಭಾಳ ಅಂದರೆ ತೊಂದರೆ ಆಗುತ್ತೆ. ಕಾಸ್ಟ್ ಎಲ್ಲ ತುಂಬ ಏರ್ತಾವೆ, ಎಲ್ಲ ಕಾಸ್ಟು ಇರ್ತಾವೆ. ಈಗ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ, ಇಲ್ಲಿ ಹೋಟೆಲಲ್ಲಿ ಗ್ಯಾಸ್ ಸಪ್ಲೈ ಕೂಡ ಇಲ್ಲೇ ಪ್ರಾಬ್ಲಮ್ ಶುರು ಆಗಿದೆ. ಇವನ್ ನಾವು ಇದ್ದಾಗ ಕೂಡ ಚೆನ್ನೇಗೌಡರು ಹೇಳ್ತಾ ಇದ್ರು, ಅವರು ಅಲ್ಲಿ ದೋಸೆ ಅವರಿಗೆ ಸಿಗಲಿಲ್ಲ ಅಂತೇಳಿ. ಬಿಕಾಸ್ ಅಲ್ಲಿ ಆಲ್ರೆಡಿ ಶಾರ್ಟೇಜ್ ಶುರು ಆಗಿತ್ತು ದುಬೈದಲ್ಲಿ, ಫುಡ್ ಶಾರ್ಟೇಜು ಶುರು ಆಗಿತ್ತು ಆಲ್ರೆಡಿ. ನಿಮ್ಮ ಕಂಪನಿ ಹೇಗೆ ತಯಾರಾಗ್ತಿದೆಯಾ? ಅಂದರೆ ಈಗ ಅದರ ನಿಮ್ಮ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅದರ ಸಂಗ್ರಹಣೆ ಅದು ಇದು ಏನು ಹೆಚ್ಚಾಗುತ್ತಾ? ಅಲ್ಲ, ಅದು ಹಂಗೆ ನಾವು ಇದು ಮಾಡೋಕ್ಕಾಗಿಲ್ಲ. ಇಲ್ಲಿ ನಾವು ಸ್ಟಾಕ್ ಹಂಗಾರೆ ಮಾಡಂಗೆ ನಮಗೂ ಅದು ಒಂದು 8 ಪಂಪ್ ಸ್ವಂತ ಪಂಪು, ಬಟ್ ಅದೇನು ಒಂದು ದಿವಸಲ್ಲೇ ಖಾಲಿ ಆಗುತ್ತೆ.
ಇಟ್ಸ್ ನಾಟ್ ನಮಗೆ ಬೇಕು ದಿನನಿತ್ಯ 2.5 ಲಕ್ಷ ಲೀಟ್ರ್ ಬೇಕು ನಮ್ಗೆ ಡೈಲಿ. ವೆಹಿಕಲಿಗೆ, ಹ್ಞೂ ನಮ್ಮ ಟ್ರಕ್ಗಳಿಗೆ, ಬಸ್ಗಳಿಗೆ 2.5 ಲ್ಯಾಕ್ ಲೀಟ್ರ್ ಪರ್ ಡೇ ಬೇಕು ನಮ್ಗೆ. ಓಕೆ. ಹ್ಞೂ ಈ ಮತ್ತು ದೂರದೃಷ್ಟಿ ಹೇಳೋದಾದ್ರೆ ಏನು ಪರಿಣಾಮ ಬೀರ್ಬೋದು ಸರ್ ಮುಂದಕ್ಕೆ? ಇದು ಬೇಗ ಮುಗಿಲಿಲ್ಲ ಅಂದ್ರೆ ಭಾಳಷ್ಟು ತೊಂದರೆಗಳಾಗ್ತವೆ. ಹ್ಞೂ ಎಲ್ಲ ಕಾಸ್ಟ್ ಇರ್ತಾವೆ, ವೆಹಿಕಲ್ಸ್ನ ಇರ್ತಾವೆ. ಹ್ಞೂ ಡಿಸೈಲ್ ಇಲ್ಲ ಹೆಂಗೆ ನೀವು ನಿಮ್ಮ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಅಂದ್ರೆ ನೀವು ಮೊಬೈಲ್ ಹೆಂಗೆ ಆನ್ ಆಗುತ್ತೆ? ಸರಿ. ಸೊ ಆ ಥರದ್ದು ಇನ್ನೂ ಅಂದರೆ ಆಫ್ಟರ್ ಯುದ್ಧದ ಪರಿಣಾಮಗಳು ಬೇರೆ ಬೇರೆ ಥರ ಎದುರಿಸ್ಬೇಕಾಗುತ್ತೆ ನಾವು. ಆದಷ್ಟು ಬೇಗ ಮುಗಿದ್ರೆ ಭಾಳ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು, ಜಗತ್ತಿಗೆ ಒಳ್ಳೆಯದು. ಓಕೆ. ಹ್ಞೂ 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 ಮತ್ತು ಎಷ್ಟೋ ಏನು ಅಂದರೆ ಎಷ್ಟೋ ಇನ್ನೋಸೆಂಟ್, ಎಷ್ಟೋ ಜನ ಅಂದರೆ ಯಾವುದೋ ಒಂದು ಇದಕ್ಕೆ ಅಂದರೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಹೌದು. ಈಗ ಸ್ಕೂಲ್ ಮೇಲೆ ದಾಳಿ ಆಯಿತು, ಎಷ್ಟೋ ಹುಡುಗರು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.